ಮತ್ತು ಕುಟುಂಬಸ್ಥರಿಗೆ ಆತ್ಮೀಯ ಗೌರವ ಮತ್ತು ಸ್ವಾಗತವನ್ನು ನೀಡುತ್ತಾ ಸಮಾಜ ಸೇವೆಯ ಹೃದಯ ಸ್ಪಂದನವಾಗಿರುವ ಮಹನೀಯರೇ, ಮಹಿಳೆಯರೇ, ಈ ಸಂಭ್ರಮದ ಸಂಚೆಗೆ ಸಾಕ್ಷಿಯಾಗಿರುವ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಒಂದು ವರ್ಷ ಮುಗಿದಾಗ ಕೇವಲ ಕ್ಯಾಲೆಂಡರ್ನ ಒಂದು ಪುಟ ಬದಲಾಗುವುದಿಲ್ಲ, ಸೇವೆಯ ಮತ್ತೊಂದು ಅಧ್ಯಾಯಕ್ಕೆ ನಾಂದಿ ಹಾಡುವ ಕ್ಷಣ ಗೋಚರವಾಗುತ್ತದೆ. ರೋಟರಿ ಎನ್ನುವುದು ಒಂದು ಸಂಸ್ಥೆಯಲ್ಲ, ನಿಸ್ವಾರ್ಥ ಸೇವೆಯ ಸಂಸ್ಕೃತಿ, ನಾಯಕತ್ವದ ಶಾಲೆ, ಸ್ನೇಹದ ಕುಟುಂಬ ಮತ್ತು ಮಾನವೀಯ ಮೌಲ್ಯಗಳ ಜೀವಂತ ಪ್ರತಿರೂಪ. ಇಂದು ನಾವು ಹೊಸ ಅಧ್ಯಕ್ಷರನ್ನು ಮತ್ತು ಹೊಸ ತಂಡವನ್ನು ಮಾತ್ರ ಆಯ್ಕೆ ಮಾಡುತ್ತಿಲ್ಲ, ಒಂದು ಹೊಸ ಕನಸಿಗೆ, ಹೊಸ ಸಂಕಲ್ಪಕ್ಕೆ, ಹೊಸ ಜವಾಬ್ದಾರಿಗೆ ಸಾಕ್ಷಿಯಾಗುತ್ತಿದ್ದೇವೆ. ಇದೀಗ ಮಹೋನ್ನತ ಧ್ಯೇಯವನ್ನು ಹೊಂದಿರುವಂತಹ ರೋಟರಿ ಸಂಸ್ಥೆಯ ರೋಟರಿ ಕ್ಲಬ್ ಆಫ್ ಬಂಟ್ವಾಳ ಲೊರೆಟೊ ಹಿಲ್ಸ್ 2026-27 ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ಇದೀ ಡಾಕ್ಟರ್ ಕೆ ರವಿ ಅಪ್ಪಾಜಿ, ರೊಟೇರಿಯನ್ PHF ಶ್ರುತಿ ಮಾರ್ತಾ, AG Zone 4, Rotarian PHF Ganesh Shetty Zonal Lieutenant, Major Donor Rotarian Abil Managers, ಇವರೆಲ್ಲರನ್ನ ಗೌರವಯುತವಾಗಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಆಗಿರುವಂತಹ ಕ್ರಮವಾಗಿ ಪ್ರೆಸಿಡೆಂಟ್ ರೊಟೇರಿಯನ್ PHF ವಿಜಯ್ ಫರ್ನಾಂಡಿಸ್, ಕಾರ್ಯದರ್ಶಿ ರೊಟೇರಿಯನ್ ಮೋಹನ್ ಕೆ ಶ್ರೀಯಾನ್ ಇವರು ಗೌರವಯುತವಾಗಿ ಅತಿಥಿ ಮರ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಪ್ರೀತಿಯ ವಿನಂತಿಯನ್ನು ಮಾಡುತ್ತಾ, ನೆರೆದಿರುವ ಎಲ್ಲರೂ ಕೂಡ ಚಪ್ಪಾಳೆಯ ಮುಖಾಂತರ ನಮ್ಮೆಲ್ಲ ಅತಿಥಿ ಮರ್ಯರನ್ನ ವೇದಿಕೆಗೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮುಂಭಾಗದ ಆಸನದಲ್ಲಿ ಇರುವಂತಹ ನಾವೆಲ್ಲರೂ ಕೂಡ ಗೌರವ ದ್ಯೋತಕವಾಗಿ ಅತಿಥಿ ಮರ್ಯರನ್ನ ಸ್ವಾಗತಿಸುವ ಸಂಪ್ರದಾಯ ಅನ್ನುವುದು ಸಂಸ್ಥೆಯ ಹೆಮ್ಮೆ. ಅದು ಕೇವಲ ಆಚರಣೆಗಳು ಮಾತ್ರ ಅಲ್ಲ, ಸಂಸ್ಥೆಯ ಆತ್ಮವನ್ನ ಜೀವಂತವಾಗಿಡುವ ಮೌಲ್ಯ. ರೋಟರಿಯ ಶಿಸ್ತು ಗೌರವ ಪರಂಪರೆಯನ್ನ ಪ್ರತಿಬಿಂಬಿಸುವ ಕಾಲರಿಂಗ್ ಸೆರೆಮನಿ ಮತ್ತು ಸಭೆಯನ್ನ ಅಧಿಕೃತವಾಗಿ ಆರಂಭಿಸಲು ಕಾರ್ಯಕ್ರಮದ ಈ ಒಂದು ಭವ್ಯ ವೇದಿಕೆಯಲ್ಲಿ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುವಂತಹ ರೊಟೇರಿಯನ್ PHF ವಿಜಯ್ ಫರ್ನಾಂಡಿಸ್ ಇವರಲ್ಲಿ ಇದೀಗ ಕೇಳಿಕೊಳ್ತಾ ಇದ್ದೇವೆ. ರೋಟರಿಯ ಶಿಸ್ತು ಗೌರವ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುವ ಕಾಲರಿಂಗ್ ಸೆರೆಮನಿಯನ್ನು ಮತ್ತು ಸಭೆಯನ್ನು ಅಧಿಕೃತವಾಗಿ ಆರಂಭಿಸುವ ಒಂದು ಸ್ವಾಮಿ ದೇವನೇ ಲೋಕಪಾಲ ತೇ ನಮೋಸ್ತು ನಮೋಸ್ತು ದೇವನೇ ಹಸ್ತಪಾದಗಳಿಂದಲೂ ಮನದಿಂದಲೂ ನಾವು ಮಾಡಿದ ಪಾಪವೆಲ್ಲ ಹೋಗಲಾಡಿಸು ದೇವನೇ. ಸ್ವಾಮಿ ದೇವನೇ ಲೋಕಪಾಲ ತೇ ನಮೋಸ್ತು ನಮೋಸ್ತು ತೇ. ಪೌಲು ಹ್ಯಾರಿಸ್ ಕಟ್ಟಿದಾಯಿ ಸಮಾಜ ಸೇವಾ ಸಂಸ್ಥೆಯ ರೋಟರಿಯ ಐಕ್ಯಗಾನವ ಪಾಲಿಸೈ ಪರಿಪಾಲಿಸೈ. ಸ್ವಾಮಿ ದೇವನೇ ಲೋಕಪಾಲ ತೇ ನಮೋಸ್ತು ನಮೋಸ್ತು ತೇ. ಪದಗ್ರಹಣ ಸಮಾರಂಭದ ಪದಪ್ರದಾನ ಅಧಿಕಾರಿಯಾದಂತಹ ರೋಟರಿ ಜಿಲ್ಲೆಯ 3181 ಇದರ ಮಹಾನ್ ನಾಯಕರು, ಸಾಮಾಜಿಕ ವೈದ್ಯಕೀಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಸಾಧನೆ ಮಾಡಿದವರು, ರೋಟರಿಯ ಪುಟಗಳಲ್ಲಿ ತಮ್ಮದೇ ಒಂದು ಛಾಪನ್ನು ಮೂಡಿಸಿದಂಥ ಒಬ್ಬ ಶ್ರೇಷ್ಠ ನಾಯಕರಾದಂಥ ಮೇಜರ್ ಡೋನರ್ PDG ರೊಟೇರಿಯನ್ ಡಾಕ್ಟರ್ ಕೆ ರವಿ ಅಪ್ಪಾಜಿ ಇವರಿಗೆ ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಸಮಸ್ತರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಸೆಲ್ಫಿ ಕ್ವೀನ್ ಅಂತಲೇ ಪ್ರಸಿದ್ಧಿಯಾಗಿರುವ ನಮ್ಮ ಪ್ರೀತಿಯ ಶ್ರುತಿ ಮಾಡ್ತಾರೆ ಅವರು. ಅವರಿಗೆ ಭಾಳ ಆಸೆ ಇತ್ತು ನಾನು ಅಧ್ಯಕ್ಷನಾಗುವಾಗ ಅವರಿಗೆ ಎ ಜಿ ಆಗಬೇಕಂತ. ಆದರೆ ಈ ವರ್ಷ ಅವರು ಎ ಜಿ ಆಗಿದ್ದಾರೆ. ಮುಂದೊಂದು ದಿನ ನಾನು ಎ ಜಿ ಆಗುವಾಗ ಖಂಡಿತವಾಗಿ ಅವರು ಡಿ ಜಿ ಆಗ್ತಾರೆ ಎನ್ನುವ ಭರವಸೆ ನನಗೆ ಇದೆ. ಅವರಿಗೆ ಇವತ್ತಿನ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಈ ಸಮಾರಂಭದಲ್ಲಿ ನನ್ನ ಆತ್ಮೀಯ ಸನ್ಮಿತ್ರರು, ಈ ವರ್ಷದ ಝೋನಲ್ ಲೆಫ್ಟಿನೆಂಟ್ ರೊಟೇರಿಯನ್ ಗಣೇಶ್ ಶೆಟ್ಟಿ ಗೋಳ್ತಮಜಲು ಇವರಿಗೆ ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಸಮಸ್ತರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹವೇಲಿ ಮ್ಯಾನೇಜರ್ಸ್ ತಮಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಳೆದ ಒಂದು ವರ್ಷದಲ್ಲಿ ನನ್ನ ಜೊತೆಗಿದ್ದು ಎಲ್ಲ ನನಗೆ ಶ್ರೀಯಾಂತ್ ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಳೆದ ಒಂದು ವರ್ಷ ನಮ್ಮ ಕ್ಲಬ್ಬಿನ ಸಭಾಂಗಣದಲ್ಲಿ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆದಿದ್ದು, ಅಂದು ಮಾಜಿ ಜಿಲ್ಲಾ ಗವರ್ನರ್ ರೊಟೇರಿಯನ್ HR ಕೇಶವ್ ಇವರು ನಮಗೆ ಪ್ರತಿಜ್ಞಾವಿಧಿ ಬೋಧಿಸಿ ಪದಗ್ರಹಣವನ್ನು ನೆರವೇರಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಒಟ್ಟು 8 ಮಂದಿ ಹೊಸ ಸದಸ್ಯರನ್ನು ಸೇರ್ಪಡೆಗೊಳಿಸಲಾಯಿತು. ಇದೀಗ ಒಟ್ಟು 54 ಮಂದಿ ಸದಸ್ಯರಿದ್ದೇವೆ. ನಮ್ಮ ಕ್ಲಬ್ಬಿನಲ್ಲಿ ಒಟ್ಟು 36 ವಾರದ ಸಭೆ, 9 ಕುಟುಂಬ ಸಮ್ಮಿಲನ ಕಾರ್ಯಕ್ರಮ ಸಹಿತ ಮಾಸಿಕ ಸಭೆ, ಅದೇ ರೀತಿ 9 BOD ಸಭೆ ಹಾಗೂ ಇತರ ಕ್ಲಬ್ಬಿನೊಂದಿಗೆ ಒಟ್ಟು 5 ಜಂಟಿ ಸಭೆಯನ್ನು ನಡೆಸಲಾಗಿತ್ತು. ಜಿಲ್ಲೆಯ ವಿವಿಧೆಡೆ ಮತ್ತು ಜಿಲ್ಲೆಯ ಹೊರಗೆ ನಡೆದಂತಹ ರೋಟರಿ ಕಾನ್ಫರೆನ್ಸ್ ಹಾಗೂ ತರಬೇತಿ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮ ಕ್ಲಬ್ಬಿನ ಹೆಚ್ಚಿನ ಸದಸ್ಯರು ಹೆಸರು ನೋಂದಾಯಿಸಿ ಭಾಗವಹಿಸಿದ್ದಾರೆ. ಬಹುತೇಕ ಎಲ್ಲ ರೋಟರಿ ಕ್ಲಬ್ಗಳ ಪದಗ್ರಹಣ ಮತ್ತು ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಬಹುತೇಕ ಸದಸ್ಯರು ಭಾಗವಹಿಸಿದ್ದೇವೆ. ಕಳೆದ 8 ವರ್ಷಗಳ ಹಿಂದೆ ಆರಂಭಗೊಂಡಂತಹ ಈ ಕ್ಲಬ್ಬಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಎಲ್ಲ ಸದಸ್ಯರು ತಲಾ $25 ಮೊತ್ತವನ್ನು ರೋಟರಿ ದತ್ತಿ ನಿಧಿಗೆ ದೇಣಿಗೆ ನೀಡಿ ಗಮನ ಸೆಳೆದಿರುವುದು ನಮಗೆ ಹೆಮ್ಮೆಯ ವಿಚಾರ. ನಮ್ಮ ಕ್ಲಬ್ಬಿನ ಅಧ್ಯಕ್ಷರು $1,000 ದೇಣಿಗೆಯನ್ನು ನೀಡಿ ಇತರರಿಗೆ ಮಾದರಿಯಾಗಿದ್ದಾರೆ. ಈಗಾಗಲೇ 2 ಯಶಸ್ವಿ ಪಿಕ್ನಿಕ್ ನಡೆಸಲಾಗಿದ್ದು, ಲೊರೆಟೊ ಬಾರೆಕಾಡು ಪ್ರದೇಶದಲ್ಲಿ 1.5 ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತ ಬಸ್ ತಂಗುದಾಣ ನಿರ್ಮಾಣ, ಆರಂಬೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಸದಸ್ಯರೊಬ್ಬರು 4.5 ಲಕ್ಷ ವೆಚ್ಚದಲ್ಲಿ ರಂಗಮಂದಿರವನ್ನು ನಿರ್ಮಿಸಿ ಲೋಕಾರ್ಪಣೆಗೊಳಿಸಿದ್ದಾರೆ. ನಮ್ಮ ಕ್ಲಬ್ಬಿನ ವತಿಯಿಂದ 2 ಅನಾರೋಗ್ಯ ಪೀಡಿತರಿಗೆ ವೀಲ್ ಚೇರ್ ವಿತರಣೆ ಸಹಿತ 3 ಅನಾರೋಗ್ಯ ಪೀಡಿತರಿಗೆ ವೈದ್ಯಕೀಯ ಚಿಕಿತ್ಸೆಗಾಗಿ ಒಟ್ಟು 1 ಲಕ್ಷ ಮೊತ್ತದ ಕೊಡುಗೆ ನೀಡಲಾಗಿದೆ. ಸಿದ್ದಗಟ್ಟೆ ಸಮೀಪದ ಮಂಚಕಲ್ಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಕುಚ್ಚಮಗೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸಿದ್ದಗಟ್ಟೆ ಸೈಂಟ್ ಪ್ಯಾಟ್ರಿಕ್ ಶಾಲೆ, ಕೊಳಲಬಾಕಿಮಾರು ಕಿರಿಯ ಪ್ರಾಥಮಿಕ ಶಾಲೆ, ಅಲ್ಲಿಪಾದೆ ಜಾನ್ ಅನುದಾನಿತ ಶಾಲೆ, ಅಗ್ರರ್ ಅನುದಾನಿತ ಆಂಗ್ಲ ಮಾಧ್ಯಮ ಶಾಲೆ, ಕೊಯ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಿಗೆ ಅವಶ್ಯಕತೆಗೆ ಅನುಗುಣವಾಗಿ ಪುಸ್ತಕ, ಬ್ಯಾಗ್, ಕೊಡೆ, ಕಪಾಟು, ಕುಡಿಯುವ ನೀರಿನ ಶುದ್ಧೀಕರಣ ಘಟಕ, ಧ್ವನಿವರ್ಧಕ, ಹಣ್ಣಿನ ಗಿಡಗಳನ್ನು ನೀಡಲಾಗಿದ್ದು, ಸ್ಕ್ವಾಡ್ ಡ್ರೆಸ್, ಸೂಚನಾ ಫಲಕ, ದಾರಿದೀಪ, ಕ್ರೀಡಾ ಬಹುಮಾನ ಜೊತೆಗೆ ಮೆಡಲ್ ಸ್ಟ್ಯಾಂಡ್ ಹೀಗೆ ಸುಮಾರು 2.5 ಲಕ್ಷಕ್ಕೂ ಮಿಕ್ಕಿ ಮೊತ್ತದ ಕೊಡುಗೆಯನ್ನು ಹಸ್ತಾಂತರಿಸಲಾಗಿದೆ. ಟ್ರಾಯ್, ಕೊಯ್ಲ, ಸುರ್ಕೇರಿ, ಕುಟ್ಟಿಗಳ, ವಾಮದಪದವು ಸಮೀಪದ ಶ್ರೀನಿವಾಸ ನಗರ ಹೀಗೆ ಇಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಯ ಗೌರವ ಶಿಕ್ಷಕಿಯರಿಗೆ ಸುಮಾರು 2.5 ಲಕ್ಷ ಮೊತ್ತದ ಗೌರವಧನವನ್ನು ಕೂಡ ನಮ್ಮ ಕ್ಲಬ್ನ ವತಿಯಿಂದ ವಿತರಿಸಲಾಗಿದೆ. ಅರಳ ಗ್ರಾಮದ ಪಾಲ್ಗಾಟ ಅಂಗನವಾಡಿ ಕೇಂದ್ರ, ಮಂಚಕಲ್ಲು ಅಂಗನವಾಡಿ ಕೇಂದ್ರ, ಸಿದ್ದಗಟ್ಟೆ ಚರ್ಚಿನ ಬಳಿ ಅಂಗನವಾಡಿ ಕೇಂದ್ರ, ಇಲ್ಲಿನ ಅವಶ್ಯಕತೆಗೆ ಅನುಗುಣವಾಗಿ ಕಪಾಟು, ಮರದ ಪೋಡಿಯಂ, ಧ್ವಜಸ್ತಂಭ, ಇಂಟರ್ಲಾಕ್ ಅಳವಡಿಕೆ ಇಂತಹ ಕೊಡುಗೆಯನ್ನು ಸಲ್ಲಿಸಲಾಗಿದೆ. ವಾಮನಪದವು ಸಿದ್ದಗಟ್ಟೆ, ಕೊಯ್ಲ, ಪಂಜಿಕಲ್ಲು, ನೈನಾಡು ಸರ್ಕಾರಿ ಪ್ರೌಢಶಾಲೆಯ ಸುಮಾರು 250 ಮಂದಿ ವಿದ್ಯಾರ್ಥಿಗಳಿಗೆ SSLC ವಾರ್ಷಿಕ ಪರೀಕ್ಷೆಯನ್ನು ಎದುರಿಸುವುದಕ್ಕಾಗಿ
ರೂಪಾಯಿ 27,500 ವೆಚ್ಚದಲ್ಲಿ ಪ್ರಜಾವಾಣಿಯ ಪ್ರಶ್ನೋತ್ತರ ಶೈಕ್ಷಣಿಕ ಪುರವಣಿಯನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಗಿದೆ. ಇತರ ಕ್ಲಬ್ನ ಸಹಭಾಗಿತ್ವದಲ್ಲಿ ಜಿಲ್ಲಾ ಮಟ್ಟದ ಚೆಸ್ ಟೂರ್ನಿ, ರಸ್ತೆ ಸುರಕ್ಷತೆ ಬಗ್ಗೆ ತಾಲೂಕು ಮಟ್ಟದ ಚಿತ್ರಕಲಾ ಸ್ಪರ್ಧೆ ನಡೆಸಲಾಗಿದ್ದು, ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಕೂಡ ನಮ್ಮ ಸದಸ್ಯರು ಪಾಲ್ಗೊಂಡಿದ್ದಾರೆ. ಪೊಲೀಸ್ ಇಲಾಖೆ ಜೊತೆಯಲ್ಲಿ ನಡೆದಂತಹ ರಾಷ್ಟ್ರೀಯ ಏಕತಾ ದಿವಸ ಓಟ, ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯ ಮತ್ತು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣದ ಬಗ್ಗೆ ಮಾಹಿತಿ ಹಾಗೂ ಜಾಗೃತಿ ಶಿಬಿರ, ಸುಮಾರು 250 ಮಂದಿ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಮಂಗಳೂರು ಎಜಿ ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ BC ರೋಡ್ ಕಾಮಾಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಮುಡಂಕಾಪ್ ಕಾರ್ಮೆಲ್ ಕಾಲೇಜು ಹಾಗೂ ಸಿದ್ದಗಟ್ಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹೃದಯಾಘಾತ ಬಗ್ಗೆ ಮುನ್ನೆಚ್ಚರಿಕೆ ಮತ್ತು ಪ್ರಥಮ ಚಿಕಿತ್ಸೆ ಹಾಗೂ ಬೇಸಿಕ್ ಲೈಫ್ ಸಪೋರ್ಟ್ ಮತ್ತು CPR ಬಗ್ಗೆ ಸುಮಾರು 500 ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಮಾಹಿತಿ ಶಿಬಿರವನ್ನು ಮತ್ತು ಪ್ರಾತ್ಯಕ್ಷಿಕೆ ನಡೆಸಲಾಗಿದೆ. ಮಂಗಳೂರು ಎಜಿ ಆಸ್ಪತ್ರೆ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸಿದ್ದಗಟ್ಟೆ, ರಾಯಿ, ನರಿಕೊಂಬು ಪ್ರದೇಶದಲ್ಲಿ ಬೃಹತ್ ರಕ್ತದಾನ ಶಿಬಿರ ನಡೆಸಿ ಒಟ್ಟು 160 ಯೂನಿಟ್ ರಕ್ತವನ್ನು ಸಂಗ್ರಹಿಸಿಕೊಡಲಾಗಿದೆ. ಇದೇ ವೇಳೆ ವೈದ್ಯಕೀಯ ತಪಾಸಣೆ, ಕಣ್ಣಿನ ಪರೀಕ್ಷೆ, ಕನ್ನಡಕ ವಿತರಣೆ, ಅಂಚೆ ಜೀವ ವಿಮೆ ಬಗ್ಗೆ ಕೂಡ ಮಾಹಿತಿ ನೀಡಲಾಗಿದ್ದು, ಸುಮಾರು 250 ಮಂದಿ ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಬಂಟ್ವಾಳ ಮೂಡಬಿದಿರೆ ಹೊಂಡಮಯ ರಸ್ತೆಗೆ ನಮ್ಮ ಕ್ಲಬ್ಬಿನ ಸದಸ್ಯರೊಬ್ಬರು ಸ್ವಂತ ಖರ್ಚಿನಲ್ಲಿ ಕಾಂಕ್ರೀಟ್ ಅಳವಡಿಸಿ ಸಮಾಜಮುಖಿ ಚಟುವಟಿಕೆಯಲ್ಲಿ ಗಮನ ಸೆಳೆದಿದ್ದಾರೆ. ಮುಡಂಕಾಪ್ ಕಾರ್ಮಿಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ ಬರ್ನಿಂಗ್ ಯಂತ್ರವನ್ನು ಹಸ್ತಾಂತರಿಸಿ ಸುಮಾರು 150 ಮಂದಿ ವಿದ್ಯಾರ್ಥಿನಿಯರಿಗೆ ಅನುಕೂಲ ಮಾಡಿಕೊಡಲಾಗಿದೆ. ಮೂಡಬಿದಿರೆ ಮತ್ತು ಕಾರ್ಕಳ ಪ್ರದೇಶದಲ್ಲಿ ಸುಮಾರು 500 ಮಂದಿ ವಿದ್ಯಾರ್ಥಿಗಳಿಗೆ ನಮ್ಮ ಕ್ಲಬ್ಬಿನ ಸಂಪನ್ಮೂಲ ವ್ಯಕ್ತಿ ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನವನ್ನು ನೀಡಿ ಗಮನ ಸೆಳೆದಿದ್ದಾರೆ. ಯಕ್ಷಗಾನ, ತಾಳಮದ್ದಲೆ, ಪ್ರತಿಭಾನ್ವೇಷಣೆ, ಪವರ್ ಮ್ಯಾನ್ ಮತ್ತು ತ್ಯಾಜ್ಯ ವಿಲೇವಾರಿ ಸಿಬ್ಬಂದಿಗಳನ್ನು ಗುರುತಿಸಿ ಸನ್ಮಾನಿಸಲಾಗಿದೆ. ಬಂಟ್ವಾಳ ಕ್ಲಬ್ಬಿನ ವತಿಯಿಂದ ನರಿಕೊಂ ಪ್ರದೇಶದಲ್ಲಿ ನಿರ್ಮಿಸಲಾಗುತ್ತಿರುವಂತಹ ಅಂಧ ಕಲಾವಿದರ ಮನೆಗೆ ರೂ 1 ಲಕ್ಷ ಮೊತ್ತದ ದೇಣಿಗೆಯನ್ನು ಇಲ್ಲಿಂದ ಹಸ್ತಾಂತರಿಸಲಾಗಿದೆ. ಪಾಳು ಬಿದ್ದ 10 ಎಕರೆ ಗದ್ದೆಯಲ್ಲಿ ಯಾಂತ್ರಿಕ ನೇಜಿ ನಾಟಿ ಮತ್ತು ಭತ್ತದ ಪೈರು ಬೆಳೆಸುವ ಮೂಲಕ ನಮ್ಮ ಕ್ಲಬ್ಬಿನ ಸದಸ್ಯರು ಗಮನ ಸೆಳೆದು ಇತರರಿಗೆ ಮಾದರಿಯಾಗಿದ್ದಾರೆ. ಇತರ ಕ್ಲಬ್ಬಿನ ಸಹಭಾಗಿತ್ವದಲ್ಲಿ ನಡೆದಂತಹ ರೋಟರಿ ಕಂಬಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದು, ಈ ಎಲ್ಲ ಸಮಾಜಮುಖಿ ಚಟುವಟಿಕೆಗಳಿಗೆ ರೋಟರಿ ಸಂಸ್ಥೆ ಗುರುತಿಸಿ ನಮಗೆ ಡೈಮಂಡ್ ಪ್ಲಸ್ ಪ್ರಶಸ್ತಿ ನೀಡಿ ಗೌರವಿಸಿದೆ ಎಂದು ತಿಳಿಸಲು ಸಂತೋಷ ಪಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕ್ಲಬ್ನಿಂದ ಇದುವರೆಗೆ 2 ಸಹಾಯಕ ಗವರ್ನರ್ ಆಗಿರುವುದು ಕೂಡ ನಮಗೆ ಹೆಮ್ಮೆಯ ತಂದ ವಿಚಾರವಾಗಿದೆ. ಕಳೆದ 2025-26ನೇ ಸಾಲಿನಲ್ಲಿ ನಾನು ಅನಿವಾರ್ಯವಾಗಿ ಈ ಕಾರ್ಯದರ್ಶಿ ಹುದ್ದೆಗೆ ಬಂದ ಈ ಸಂದರ್ಭದಲ್ಲಿ ನನ್ನೊಂದು ಕಿರು ಅನಿಸಿಕೆಯನ್ನು ವ್ಯಕ್ತಪಡಿಸುವ ಒಂದು ಸೌಭಾಗ್ಯ. ನಾನು ವೃತ್ತಿಯಲ್ಲಿ ಪತ್ರಕರ್ತನಾಗಿದ್ದು, ನಮಗೆ ಕೆಲಸ ಇರುವುದೇ ಸಂಜೆ ವೇಳೆ, ಸುದ್ದಿ ಗಳಿಸಬೇಕು, ಮರು ದಿವಸ ಪ್ರಕಟ ಆಗಬೇಕು. ಆದರೆ ನಮ್ಮ ರೋಟರಿಯಲ್ಲಿ ಮೀಟಿಂಗ್ ನಡೆಸುವುದು ಸಂಜೆ. ಆದರೆ ಇಲ್ಲಿನ ಸದಸ್ಯರು ನನಗೆ ಅನುಕೂಲ ಮಾಡಿಕೊಡುವುದಕ್ಕಾಗಿ ಎಲ್ಲ ಸದಸ್ಯರು ಪ್ರೀತಿಯಿಂದ BOD ಮೀಟಿಂಗ್ನಲ್ಲಿ ಮೀಟಿಂಗಿನ ಸಮಯವನ್ನು 1 ಗಂಟೆ ಹಿಂದಕ್ಕೆ ಹಾಕಿ ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಆದರೆ ಮತ್ತೊಂದು ನನಗೆ ಸಂತೋಷ ವಿಚಾರ ಏನಂತ ಹೇಳಿದರೆ, ನನ್ನ ಅವಧಿಯ ಅಧ್ಯಕ್ಷರು ಇಡೀ ನಮ್ಮ 54 ಸದಸ್ಯರ ಪೈಕಿ ಅತಿ ಹತ್ತಿರದಲ್ಲಿರುವ ಈ ಕ್ಲಬ್ಬಿನ ಕೆಳಗಡೆ ಪಂಪಿನ ಬಳಿಯಲ್ಲಿ ಇರುವ, ಹಾಗಾಗಿ ನನಗೆ ತುಂಬ ಕೆಲಸ ಏನು ಬೀಳಲಿಲ್ಲ, ಒತ್ತಡ ಬೀಳಲಿಲ್ಲ. ಎಲ್ಲ ಕೆಲಸವನ್ನು ಅವರೇ ನಿಭಾಯಿಸಿದ್ದಾರೆ. ಎಲ್ಲ ಸದಸ್ಯರ ಸಹಕಾರಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ನಮಸ್ಕಾರ. ಅಧ್ಯಕ್ಷನ ಜವಾಬ್ದಾರಿಯನ್ನು ನೀಡುವುದರೊಂದಿಗೆ ಒಬ್ಬ ಯಶಸ್ವಿ ಅಧ್ಯಕ್ಷನಾಗಿ ಹೊರಹೊಮ್ಮಲು ಬಹಳಷ್ಟು ಶ್ರಮಿಸಿದ ಹಾಗೂ ಸಹಕಾರ ನೀಡಿದ ನನ್ನ ಕ್ಲಬ್ಬಿನ ಸರ್ವ ಸದಸ್ಯರಿಗೂ ನಾನು ಚಿರ ಋಣಿಯಾಗಿದ್ದೇನೆ. ಒಂದು ಮಾತಿದೆ, ಒಳ್ಳೆಯ ಮನಸ್ಸಿದ್ರೆ ದೇವರು ಯಾವತ್ತೂ ಕೈ ಬಿಡುವುದಿಲ್ಲ ಅಂತ. ದೇವರು 1 ವರ್ಷ ನನ್ನ ಕೈ ಬಿಟ್ಟಿದ್ದಾರೆ ಇರುವಂತ ನನಗೆ ಗೊತ್ತಿಲ್ಲ. ಆದರೆ ದೇವರಂತ ನನ್ನ ಕ್ಲಬ್ಬಿನ ಕೆಲವು ಸದಸ್ಯರು ಮಾತ್ರ 1 ವರ್ಷ ನನ್ನ ಕೈಯನ್ನು ಬಿಡಲೇ ಇಲ್ಲ. ಅಷ್ಟು ಉತ್ತಮ ರೀತಿಯಲ್ಲಿ ನನ್ನನ್ನು 1 ವರ್ಷದ ಮಟ್ಟಿಗೆ ನಡೆಸಿಕೊಟ್ಟಿದ್ದಾರೆ. ನಮ್ಮ ಕಳೆದ ವರ್ಷದ ನಿಕಟಪೂರ್ವ ಅಧ್ಯಕ್ಷರಾದಂಥ ಸುರೇಶ್ ಶೆಟ್ಟಿ ಅವರು ಯಾವತ್ತೂ ಒಂದು ಮಾತು ಹೇಳ್ತಾರೆ,
ಮನುಷ್ಯನಿಗೆ ಸಿಕ್ಕಿದ ಅವಕಾಶವನ್ನು ಆಕಾಶವನ್ನಾಗಿ ಪರಿವರ್ತಿಸಬೇಕಂತ ಹೇಳಿ. ನನಗೆ ಸಿಕ್ಕಿದ ಈ 1 ವರ್ಷದ ಅವಕಾಶ ಆಕಾಶವಾಗಿ ಪರಿವರ್ತನೆ ಆಗಿದೆ ಎನ್ನುವಂತ ನನಗೆ ಗೊತ್ತಿಲ್ಲ. ಆದರೆ ನೀವು ನೀಡಿದ ಜವಾಬ್ದಾರಿಯನ್ನು ಜವಾಬ್ದಾರಿಯುತವಾಗಿ ಉತ್ತಮ ರೀತಿಯಲ್ಲಿ ನಿಭಾಯಿಸಿದ್ದೇನೆ ಎನ್ನುವಂತಹ ಆತ್ಮಸಂತೃಪ್ತಿ ಇವತ್ತು ನನಗಿದೆ. ಬಹಳಷ್ಟು ನಿರೀಕ್ಷೆಗಳನ್ನಿಟ್ಟು ನನ್ನನ್ನು ಈ ಕ್ಲಬ್ಬಿನ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ. ಖಂಡಿತವಾಗಿಯೂ ನಿಮ್ಮ ನಿರೀಕ್ಷೆಯ ಮಟ್ಟದಲ್ಲಿ ನನಗಂತೂ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಆದರೆ ನಿಮ್ಮ ಸಹಕಾರ ಮಾತ್ರ ನನ್ನ ನಿರೀಕ್ಷೆಗಿಂತಲೂ ಮಿಗಿಲಾಗಿತ್ತು. ಈ ವರ್ಷ ಬಹಳಷ್ಟು ಸೇವಾ ಯೋಜನೆಗಳನ್ನು ಮಾಡುವುದರೊಂದಿಗೆ ಸಮಾಜದಲ್ಲಿ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಕ್ಕಾಗಿ ರೋಟರಿ ಜಿಲ್ಲೆ 3181 ನಮಗೆ ಡೈಮಂಡ್ ಪ್ಲಸ್ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಒಂದು ಸಂತೋಷದ ವಿಚಾರ. ಕಳೆದ 1 ವರ್ಷದಲ್ಲಿ ಸಮಾಜ ನನ್ನನ್ನು ಬಹಳಷ್ಟು ರೀತಿಯಲ್ಲಿ ಗುರುತಿಸಿದೆ. ಸಮಾಜದಲ್ಲಿ ಬಹಳಷ್ಟು ಗೌರವ ನನಗೆ ಸಿಕ್ಕಿದೆ. ನನ್ನ 1 ವರ್ಷದ ಅಧ್ಯಕ್ಷನ ಪಯಣ ಬಹಳ ಸಂತೋಷದಿಂದ ಕೂಡಿತ್ತು. ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲಾಗದ ಕ್ಷಣ. ಇಟ್ಸ್ ಎ ವಂಡರ್ಫುಲ್ ಮೂಮೆಂಟ್ ಆಫ್ ಮೈ ಲೈಫ್ ಆ್ಯಂಡ್ ಐ ವಿಲ್ ಆಲ್ವೇಸ್ ರಿಮೆಂಬರ್ ದಿಸ್ ಮೂಮೆಂಟ್ ಥ್ರೂ ಔಟ್ ಮೈ ಲೈಫ್ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನನ್ನ ಇನ್ಸ್ಟಾಲೇಷನ್ ದಿವಸ ನಾನು ಸ್ವರ್ಗೀಯ ಮದರ್ ತೆರೆಸರವರ ಒಂದು ಮಾತನ್ನು ಕೋಟ್ ಮಾಡಿದ್ದೆ. ಐ ಡೂ ಥಿಂಗ್ಸ್ ಯು ಕ್ಯಾನಾಟ್, ಯು ಡೂ ಥಿಂಗ್ಸ್ ಐ ಕ್ಯಾನಾಟ್, ಟುಗೆದರ್ ವಿ ಡೂ ಗ್ರೇಟ್ ಥಿಂಗ್ಸ್ ಅಂತ ಹೇಳಿ. ಇವತ್ತು 1 ವರ್ಷದ ನಂತರ ಆ ಕೋಟನ್ನು ನಾನು ರಿಪೀಟ್ ಮಾಡಿದೆ. ಆ ಕೋಟಿಗೆ ಇನ್ನೊಂದು ಲೈನನ್ನು ನಾನು ಧೈರ್ಯದಿಂದ ಈ ವರ್ಷ ಸೇರಿಸಬಲ್ಲೆ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಪ್ರೌಡ್ಲಿ ಐ ಕ್ಯಾನ್ ಸೇ ವಿ ಡಿಡ್ ಟುಗೆದರ್ ವಿ ಡಿಡ್ ಸಚ್ ಗ್ರೇಟ್ ಥಿಂಗ್ಸ್ ಟುವರ್ಡ್ಸ್ ದ ಸೊಸೈಟಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬಹುದು. ಬರುವ ವರ್ಷ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಗೀತಕ್ಕನವರು ಪದಗ್ರಹಣಗೊಂಡು ಬರುವ ವರ್ಷಕ್ಕೆ ಅಧ್ಯಕ್ಷರಾಗಲಿದ್ದಾರೆ. ಎಲ್ಲ ಸದಸ್ಯರಲ್ಲಿ ನಂದು ಒಂದೇ ವಿನಂತಿ, 8 ವರ್ಷದಲ್ಲಿ ನಮ್ಮ ಕ್ಲಬ್ ಬಹಳಷ್ಟು ಸಾಧನೆಯನ್ನು ಮಾಡಿದೆ. ಗೀತಕ್ಕನವರಿಗೂ ಎಲ್ಲರೂ ಸೇರಿ ಉತ್ತಮ ರೀತಿಯಲ್ಲಿ ನಾವು ಸಹಕಾರ ನೀಡಬೇಕಾಗಿದೆ. ಗೀತಕ್ಕನವರು ಏನು ಭಯ ಪಡಬೇಕಂತ ಇಲ್ಲ. ನಿಮ್ಮ ಜೊತೆ ನಾವು ಸದಾ ನಮ್ಮ Major Donor, First District Governor, Rotarian Dr. K.V. Ravi Appaji, fondly known as Ravi. Dr. Ravi Appaji is an eminent orthopedic surgeon, the founder and consultant of Ravi Orthopedic Center, Madikeri, and a former professor of orthopedic surgery at KVG Medical College. A graduate of the prestigious Kasturba Medical College, Manipal, he has dedicated over these decades to excellence in healthcare, education, and humanitarian service. His outstanding contributions to orthopedics have earned him numerous professional recognitions, including the Manipal University Distinguished Alumni Award and the Healthcare Excellence Award 2025. Beyond his remarkable medical career, Dr. Ravi has rendered selfless service through countless free medical camps, Jaipur boot camps, disability rehabilitation programs, bone mineral density camps, and Rotary's positive health stop injury initiatives. His unwavering commitment to serving humanity truly reflects Rotary's ideal of service above self. A Rotarian since 1991, Dr. Ravi's Rotary journey has been exemplary. He has served Rotary in numerous leadership roles, including Assistant Governor, District Governor of RI District 3180 during the Rotary year 2009-10. District Trainer, Council on Legislation Representative, Rotary Foundation Cadre, Technical Advisor, Lead Cadre for Zone 7, Rotary International Presidents, Transformational Projects to Society, including $1 million school bench and water projects, Autism and Learning Disability Centers, and landmark Rebuild Kodapu Housing Project and Global Grand Literacy initiatives benefiting thousands of children.
In recognition of an extraordinary dedication to Rotary and humanity, he was conferred Rotary International highest individual honor, the prestigious Service Above Self Award. Behind every successful Rotarian is a supportive family. Dr. Ravi is ably supported by his wife, Mrs. Purnima Ravi, a dedicated innovative leader who served as district chairman during the centenary year 2023-24. They are blessed with accomplished children, Dr. Jeevan Ravi, an orthopedic surgeon, and Dr. Varsha Ravi, a consultant endodontist. A major donor, Paul Harris Society member, coffee planter, sports enthusiast, and passionate community leader. Dr. Ravi continues to inspire countless Rotarians through his humility, vision, and lifelong commitment to service. Ladies and gentlemen, it's with immense pride and heartfelt pleasure that ಅವರನ್ನ ನೆರವೇರಿಸಿಕೊಡಬೇಕಾಗಿ ಗೌರವಾನ್ವಿತ ಇನ್ಸ್ಟಾಲಿಂಗ್ ಆಫೀಸರ್ ಇವರಲ್ಲಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಜವಾಬ್ದಾರಿಯನ್ನ ಸ್ವೀಕರಿಸುವ ಸಲುವಾಗಿ 2026-27ನೇ ಸಾಲಿನ ಸರ್ಜೆಂಟ್ ಎಟ್ ಆರ್ಮ್ಸ್ ಆಗಿರುವಂತಹ ಪ್ರೀತಾ ಸಿಕ್ವೇರಾ ಇವರನ್ನ ಆತ್ಮೀಯ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಭವ್ಯವಾಗಿ ಸ್ವಾಗತಿಸುವಂತಹ ಸಮಯ. ಮಹಿಳೆ ಅಬಲೆಯಲ್ಲ ಸಬಲೆ. ಇದೀಗ ರೋಟರಿ ಕ್ಲಬ್ ಆಫ್ ಬಂಟ್ವಾಳ ಲೊರೆಟೋ ಹಿಲ್ಸ್ ಇದರ ರಥವನ್ನು ಮುನ್ನಡೆಸುವಂತಹ ಜವಾಬ್ದಾರಿಯನ್ನ ಹೊರಲಿಕ್ಕೆ ಇಬ್ಬರು ಮಹಿಳಾ ಮಣಿಗಳು ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸದೊಂದಿಗೆ ಅಣಿಯಾಗಿದ್ದಾರೆ. ನಾಯಕತ್ವವೆಂದರೆ ಮುಂದೆ ನಡೆಯುವುದಲ್ಲ, ಬದಲಾಗಿ ಎಲ್ಲರನ್ನ ಜೊತೆಯಾಗಿ ಕರೆದುಕೊಂಡು ಸಾಗುವುದು. ನಾಯಕತ್ವವೆಂದರೆ ಅಧಿಕಾರವಲ್ಲ, ವಿಶ್ವಾಸದ ಹೊಂದೆ. ಇದೀಗ ಅಂತಹ ಒಂದು ಪ್ರೀತಿಯ ವಿಶ್ವಾಸದಲ್ಲಿ ಮುನ್ನಡೆಸುವಂತಹ ಶಕ್ತಿಯನ್ನ ಹೊಂದಿರುವಂತಹ ಒಬ್ಬ ಅಧ್ಯಕ್ಷರನ್ನು, ಕನಸುಗಳಿಗೆ ದಿಕ್ಕು ನೀಡುವವರನ್ನು, ಸದಸ್ಯರಿಗೆ ಸ್ಫೂರ್ತಿ ತುಂಬುವವರನ್ನು ಮತ್ತು ಸೇವೆಗೆ ಹೊಸ ಆಯಾಮ ನೀಡುವವರನ್ನ ಸಭೆಗೆ ಪರಿಚಯಿಸುವಂತಹ ಸಮಯ. ಪ್ರೀತಿಯ ಪರಿಚಯವನ್ನ ಮಾಡಲಿಕ್ಕಿದ್ದಾರೆ ರೋಟರಿ ಕ್ಲಬ್ ಆಫ್ ಬಂಟ್ವಾಳ ಲೊರೆಟೋ ಹಿಲ್ಸ್ ಇದರ ಮುಂಬರುವ ಅಧ್ಯಕ್ಷರ ಪರಿಚಯವನ್ನ ಮಾಡಲಿಕ್ಕೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ರೊಟೇರಿಯನ್ ಸೂಸನ್ ವಾಸ್ ಇವರನ್ನು. To introduce our president, major donor, Rotarian Geeta Bada, a remarkable woman whose life reflects dedication to family, service, culture and community. She is the daughter of late Srimati Saraswati and late Mahathur Patel Radhakrishna Rai. A BCom graduate, she chose to dedicate herself to her family while making meaningful contribution to society. Beyond her commitment to service, she has a deep love for Carnatic music. This passion was nurtured by her father, late K. Radhakrishna Rai, who introduced her to Carnatic music and encouraged her appreciation for this rich classical tradition. Her dedication to community service is reflected in her 7 years as the president of Adarsha Vanita Samaja, where she worked tirelessly for the welfare of women and the community. She joined the Rotary Club of Bantwal, Loreto Hills in 2019 and has lived Rotary motto, service above self. With sincerity and commitment as a major donor, she has demonstrated exceptional generosity and unwavering support for the Rotary Foundation. She is the wife of past president and major donor Rotarian Padmaraj Balla, and together they have built a family rooted in values, education and service. They are blessed with 2 accomplished daughters. Their elder daughter, Shruti Balla, a BE, is working in the Netherlands with her husband, Vishwas Shetty, who is a MBA graduate. Their younger daughter, Dr. Shubha Balla, is an MDS and runs a dental clinic in Maryhill, Mangaluru.
Her husband, Dr. Ashish Shetty, also an MDS, is a faculty member at AG Dental College, Mangaluru. They are also blessed with 4 wonderful grandchildren who bring immense joy to their family. A loving homemaker, a passionate admirer of Karnik music, the dedicated community leader and a committed Rotarian, Major Donor, Rotarian Geeta Balla. It truly embodies the value of service, compassion and ಇದೀಗ ಪ್ರೀತಿಯ ತಂಡವನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ಆತ್ಮೀಯವಾಗಿ ನಾವು ಗೌರವಿಸುವ ಇವರ ಜೊತೆ ಪ್ರೀತಿಯ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಲಿಕ್ಕಿದ್ದಾರೆ ರೂಪಾವಳಿ ರಾಜೇಶ್ ಶೆಟ್ಟಿ. ದಿನಾಂಕ 12/5/2015 ಎಲ್ಲ ಗಣ್ಯರ ಸಮ್ಮುಖದಲ್ಲಿ 2026-27ನೇ ಸಾಲಿನ ಹುದ್ದೆಯನ್ನು ಅಲಂಕರಿಸಲಿಕ್ಕಿರುವಂತಹ ಎಲ್ಲ ಪದಾಧಿಕಾರಿಗಳನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅಧ್ಯಕ್ಷೆಯಾಗಿ ಮೇಜರ್ ಡೋನರ್ ರೊಟೇರಿಯನ್ ಗೀತಾ ಬಳ್ಳಾಲ್, ಕಾರ್ಯದರ್ಶಿಯಾಗಿ ರೊಟೇರಿಯನ್ ರೂಪಾವಳಿ ರಾಜೇಶ್ ಶೆಟ್ಟಿ, ಅದೇ ರೀತಿ ಟ್ರೆಜರರ್ ಆಗಿ ರೊಟೇರಿಯನ್ ರಮೇಶ್ ನಾಯಕ್, ಹುದ್ದೆಯನ್ನು ಅಲಂಕರಿಸಲಿಕ್ಕಿದ್ದಾರೆ. ಗುಡ್ ಈವ್ನಿಂಗ್ ಎವ್ರಿವನ್. ಈ ಒಂದು ಶುಭ ಸಮಾರಂಭದಲ್ಲಿ ಬಂಟ್ವಾಲ್ ಲೊರೆಟಾ ಹೆಲ್ತ್ಸ್ನ ಅಧ್ಯಕ್ಷರಾದಂತಹ ವಿಜಯ್ ಅವರು ಮಾಡಿದಂಥ ಉತ್ತಮ ಕೆಲಸಕ್ಕೆ ನೀವೆಲ್ಲರೂ ಒಂದು ಅವರ ಟೀಮ್ ಮಾಡಿದಂಥ Congratulations Vijay and the team for the wonderful work that you have done. May I now request you to remove the collar and hand it over. I'm very, very happy that this wonderful club is having a new president, Mrs. Geeta Ballal, and I'm sure this club is going to grow in heights. And I'm very, very happy to install a new president for your club, Bantwal Loretta Hills, for 26-27. ಅದೇ ರೀತಿ ವೈಸ್ ಮತ್ತು ಎಲೆಕ್ಟ್ ಪ್ರೆಸಿಡೆಂಟ್ ಆಗಿ ರೊಟೇರಿಯನ್ ರಾಜೇಶ್ ಶೆಟ್ಟಿ, ಎಲ್ಲ ನಿರ್ದೇಶಕರುಗಳ ತಂಡವನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಕ್ಲಬ್ ಸರ್ವಿಸ್ ಪ್ರಾಜೆಕ್ಟ್ ಡೈರೆಕ್ಟರ್ ರೊಟೇರಿಯನ್ ಹೆರಾಲ್ಡ್ ಮಂತೇರು, ಕ್ಲಬ್ ಫೌಂಡೇಶನ್ ಡೈರೆಕ್ಟರ್ ರೊಟೇರಿಯನ್ ಸೂಸನ್ ಡಿಸೂಜಾ, ವೊಕೇಶನಲ್ ಕ್ಲಬ್ ಡೈರೆಕ್ಟರ್ ರೊಟೇರಿಯನ್ PHF ರಾಮಚಂದ್ರ ಶೆಟ್ಟಿಗಾರ್, ಇಂಟರ್ನ್ಯಾಷನಲ್ ಸರ್ವಿಸ್ ಡೈರೆಕ್ಟರ್ ಮೇಜರ್ ಡೋನರ್ ರೊಟೇರಿಯನ್ ಪದ್ಮರಾಜ್ ಬಳ್ಳಾಲ್, Club New Generations Director Rotarian PHF Raghavendra Bhatt, Club Executive Secretary Rotarian PHF Suresh Shetty, Club Membership Director Rotarian Vedant Managers, Public Image Director Rotarian Arun Martha, CLCC Rotarian Pritham Rodriguez, Vince Rotarian Sumitra Shettiga, District Project Director Rotarian Kiran Kumar Manchila, Water and Sanitization Rotarian Sadananda Shetty, Fellowship Rotarian Hari Prasad Shetty, Web Major Donor Rotarian Reshma Managers, Teacher Rotarian Rudolph Devana,
ತಮ್ಮೆಲ್ಲರನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಮುಂದಿನ ವರ್ಷದ ಕಾರ್ಯದರ್ಶಿಯಾಗಿ ಹುದ್ದೆಯನ್ನು ಅಲಂಕರಿಸಿರುವಂತಹ ರೂಪಮಣಿ ರಾಜೇಶ್ ಶೆಟ್ಟಿ ಅವರ ಒಂದು ಕಿರು ಪರಿಚಯ. ದಿನಾಂಕ 12/5/1976 ಪೆರ್ನ ದೊಡ್ಡಮನೆ ಬಾಲಕೃಷ್ಣ ಶೆಟ್ಟಿ ಶ್ರೀಮತಿ ಬಾರಿಜು ದಂಪತಿಗಳಿಗೆ 3ನೇ ಮಗಳಾಗಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣ, ಹೈಸ್ಕೂಲ್ ವಿದ್ಯಾಭ್ಯಾಸವನ್ನ ಹರೇಕಳ ರಾಮಕೃಷ್ಣ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಮುಗಿಸಿ ನಂತರ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನ ಮುಡಿಪು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ BA ಪದವಿಯನ್ನು ಬೆಸೆಂಟ್ ವುಮೆನ್ಸ್ ಕಾಲೇಜಿನಲ್ಲಿ ಪೂರೈಸಿದ್ದೀರಿ. 2000 ಇಸ್ವಿಯಲ್ಲಿ ಮದುವೆಯ ಜೀವನದ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಪತಿಯ ಜೊತೆ ಕುವೈಟಿಗೆ ತೆರಳಿದ ತಾವು ನಂತರ ದಿನಗಳಲ್ಲಿ ಪತಿಯ ಉದ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅನುಭವ ಪಡೆದು ಪತಿಗೆ ಬೆನ್ನೆಲುಬಾಗಿ ನಿಂತು IT, ಹೋಟೆಲ್, ಗಾರ್ಮೆಂಟ್ಸ್ ಮತ್ತು ಕೃಷಿ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದೀರಿ. ಕಂಬಳ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಗೌರವವನ್ನು ಪಡೆದು ಬಂಟರ ಸಂಘ ಅರಳ ವಲಯದ EC ಸದಸ್ಯೆಯಾಗಿ, ಇನ್ನರ್ವಿಲ್ ಕ್ಲಬ್ಬಿನ ಸದಸ್ಯೆಯಾಗಿ, ರೋಟರಿ ಕ್ಲಬ್ ಲೊರೆಟೊ ಹಿಲ್ಸ್ನ ಸದಸ್ಯೆಯಾಗಿ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದೀರಿ. ಪತಿ ರಾಜೇಶ್ ಶೆಟ್ಟಿ ಉದ್ಯಮಿ ಮತ್ತು 2 ಮಕ್ಕಳಾದ ರಾಶಿ ಶೆಟ್ಟಿ ಬಯೋಮೆಡಿಕಲ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ MIT ಮಣಿಪಾಲದಲ್ಲಿ ಮುಗಿಸಿರುವ ಮತ್ತು ರಿಷಿ ಶೆಟ್ಟಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ MITಯಲ್ಲಿ ಮಣಿಪಾಲದಲ್ಲಿ ಓದುತ್ತಿರುವಂತಹ ಈ ಮಕ್ಕಳೊಂದಿಗೆ ಸುಖಿ ಸಂಸಾರವನ್ನು ತಾವು ನಡೆಸುತ್ತಾ ಬಂದಿದ್ದೀರಿ. ಮುಂದಿನ ವರ್ಷದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿ ಉನ್ನತ ಸೇವೆಯನ್ನ ಮಾಡುವಂತಹ 27ನೇ ಸಾಲಿನ ಅಧ್ಯಕ್ಷೆ ಮೇಜರ್ ಡೋನರ್ ರೋಟೇರಿಯನ್ ಗೀತಾ ಬಳ್ಳಾಲ್ ಇವರು ಸ್ವೀಕಾರ ಭಾಷಣಕ್ಕಾಗಿ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ತಮ್ಮ ನಮ್ಮ ಪೂರ್ವಾಧ್ಯಕ್ಷರಾಗಿರುವ ರೋಟೇರಿಯನ್ PHS ಸುರೇಶ್ ಶೆಟ್ಟಿ ಅವರು ನನ್ನ ಅಧ್ಯಕ್ಷರಾಗಬೇಕು ಎಂದು ಪ್ರಸ್ತಾಪ ಮಾಡಿದಾಗ ನಾನು ನಿಜವಾಗಿ ಹೆದರಿ ಬಿಟ್ಟಿದ್ದೆ. ಈ ಜವಾಬ್ದಾರಿಯ ಸ್ಥಾನಕ್ಕೆ ನಾನು ನ್ಯಾಯವನ್ನು ಒದಗಿಸಬಲ್ಲೆನೆ ಎಂಬ ಅನುಮಾನದಿಂದ ನಿರಾಕರಿಸಿಬಿಟ್ಟಿದ್ದೆ. ಆದರೆ ನಮ್ಮ ಕ್ಲಬ್ಬಿನ ಮೊದಲ ಮಹಿಳಾ ಅಧ್ಯಕ್ಷೆ ಮತ್ತು ಮೊದಲ ಅಸಿಸ್ಟೆಂಟ್ ಗವರ್ನರ್ ಆಗಿರುವ ರೋಟೇರಿಯನ್ BHF ಶ್ರುತಿ ಮಾಡ್ತಾರವರು ನನ್ನನ್ನು ಇತರರ ಬೆಂಬಲದಿಂದ ಯುಕ್ತಿಯಿಂದ ಅಧ್ಯಕ್ಷರನ್ನಾಗಿ ಮಾಡಿಯೇ ಬಿಟ್ಟಿದ್ದಾರೆ. ಇದನ್ನು ನಾನು ಬಯಸದೇ ಬಂದ ಭಾಗ್ಯ ಎಂದುಕೊಳ್ಳುತ್ತೇನೆ. ಈ ನನ್ನ ಮೇಲೆ ವಿಶ್ವಾಸದಿಂದ ಈ ಜವಾಬ್ದಾರಿಯುತ ಸ್ಥಾನಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿರುವವರೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಜವಾಬ್ದಾರಿಯನ್ನು ನಿಷ್ಠೆಯಿಂದಲೂ ಪಾರದರ್ಶಕತೆಯಿಂದ ನಿರ್ವಹಿಸುವ ಭರವಸೆಯನ್ನು ನೀಡುತ್ತೇನೆ. ಈಗ ನಾನು ಮೊದಲನೇದಾಗಿ ಮೊದಲಿಗೆ ನಾನು ನಮ್ಮ ಎಲ್ಲ ಪೂರ್ವಾಧ್ಯಕ್ಷರುಗಳ ಹಾಗೂ ಅವರ ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಥಮ ವರ್ಷದಲ್ಲಿ ಈ ಕಟ್ಟಡವನ್ನು ಕಟ್ಟಿ 8 ವರ್ಷಗಳಿಂದ ಸತತವಾಗಿ ಸೇವಾ ಕಾರ್ಯಗಳನ್ನು ನಡೆಸಿ ನಾವು ಕಳೆದ ವರ್ಷದಿಂದ ಈ ವರ್ಷವು ಡೈಮಂಡ್ ಪ್ಲಸ್ ಮತ್ತು ಪಬ್ಲಿಕ್ ಇಮೇಜ್ಗಾಗಿ ಮೇಜರ್ ಅಪ್ರಿಸಿಯೇಷನ್ ಅವಾರ್ಡ್ಗಳನ್ನು ಪಡೆದಿರುತ್ತೇವೆ. ಅಲ್ಲದೆ ನಮ್ಮ ಈ ಸಲದ ಖಜಾಂಚಿಯಾಗಿರುವ ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕ ರೋಟೇರಿಯನ್ ರಮೇಶ್ ನಾಯ್ಕ ರಾಯ್ ಇವರು ಅನ್ಸಂಗ್ ಹೀರೋ ಎಜುಕೇಷನ್ ಅವಾರ್ಡ್ ಪಡೆದಿರುವುದು ನಮಗೆಲ್ಲ ತುಂಬ ಹೆಮ್ಮೆಯ ಸಂಗತಿ. ಇವರೆಲ್ಲರ ಸಾಧನೆಗಳು ನಮ್ಮ ಮುಂದಿನ ಸೇವಾ ಕಾರ್ಯಗಳಿಗೆ ಪ್ರೇರಣೆಯಾಗಿವೆ. ನಾನು ಒಗ್ಗಟ್ಟಿನಿಂದ ನಾವು ಸಮಾಜದಲ್ಲಿ ಶಾಶ್ವತ ಬದಲಾವಣೆಗಳನ್ನು ತರಬಹುದು. ಇನ್ನು ಮುಂದೆಯೂ ನಾವು ಅನುಭವಿ ಪೂರ್ವಾಧ್ಯಕ್ಷರುಗಳು ಮತ್ತು ನಮ್ಮ ಸದಸ್ಯರೆಲ್ಲರ ಸಹಕಾರದಿಂದ ಸಮಾಜಮುಖಿ ಶಾಶ್ವತ ಸೇವಾ ಯೋಜನೆಗಳನ್ನು ಹಮ್ಮಿಕೊಳ್ಳಲಿದ್ದೇವೆ. ಅದಕ್ಕಾಗಿ ನಮಗೆ ಶಕ್ತಿ ಸಾಮರ್ಥ್ಯಗಳನ್ನು ಕೊಡಲೆಂದು ಆ ಭಗವಂತನಲ್ಲಿ ಬೇಡುತ್ತೇನೆ. ಕೊನೆಯದಾಗಿ ನಾವೆಲ್ಲ ರೋಟರಿ ಕ್ಲಬ್ಗಳವರು ನಮ್ಮ ಸ್ನೇಹ ಸಂಬಂಧ ಸಹಕಾರಗಳನ್ನು ಮುಂದುವರಿಸೋಣ. ಪರೋಪಕಾರವೇ ಪರಮ ಧರ್ಮ ಎಂಬ ಸದಸ್ಯರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುವಂತಹ ಸಮಯ. ಹೊಸ ಸದಸ್ಯರ ಪದಗ್ರಹಣ ಕಾರ್ಯಕ್ರಮವನ್ನು ಅದಕ್ಕಿಂತ ಮುಂಚೆ ಪರಿಚಯವನ್ನ ನಿಮಗೆ ಮಾಡಲಿಕ್ಕಿದ್ದಾರೆ ರೋಟೇರಿಯನ್ ವೀಣಾ ಮೆನೇಜಸ್. A dynamic and experienced professional
who joins the Rotary family with a wealth of knowledge, dedication, or a strong service-oriented mindset. Rotarian Nita Miranda completed her Bachelor of Arts from Mangalore University. She has also completed computer course in MS Office Applications, Windows, along with a secretarial and telephone operation course, equipping her with excellent administrative and communication skills. She has an impressive professional career spanning over 20 years, including more than 12 years of experience in Kuwait. She served as an administrator and help desk coordinator with the US Embassy, Office of Military Cooperation in Kuwait, documentation, reporting, and office management. She later worked as secretary at Central Circle Medical Company in Kuwait, managing tenders, Ministry of Health documentation, import and export procedures, order management, customer correspondence, and logistics. She also served as secretary cum accountant in reputed interior design company in Kuwait. In India, she has gained valuable experience in various organizations as a customer care executive, receptionist, telephone operator, telemarketing executive, and computer operator cum accountant. Since 2018, she has been successfully working as an online secretary for a reputed Kuwait-based company, showcasing her commitment, adaptability, and professionalism. On the personal front, Rotarian Nita Miranda comes from a close-knit family of 4. Her husband is dedicated farmer engaged in agriculture. They are based with the 2 daughters. Their younger daughter is studying in the 6th standard, while the elder daughter is pursuing her higher education in Germany. With her rich professional experience, strong organizational skills, and passion for service, Rotarian Nita Miranda is a valuable addition to our Rotary family. Welcome to Rotarian Nita Miranda. ಸೇವಾ ಮನೋಭಾವದ ಶಕ್ತಿ ಚಿಂತನೆಯೊಂದಿಗೆ ರೋಟರಿ ಕುಟುಂಬಕ್ಕೆ ಸೇರ್ಪಡೆಯಾಗುತ್ತಿರುವಂತಹ ರೋಟರಿ ನೀತಾ ಮಿರಾಂಡಾ ತಮಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಕುಟುಂಬ ಸಮೇತರಾಗಿ ಇದೀಗ ಪ್ರೀತಿಯ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತಿದ್ದಾರೆ. ನಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಹೊಸ ಸದಸ್ಯರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುವ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ವೆಲ್ಕಮ್. ರೋಟರಿ ಕುಟುಂಬಕ್ಕೆ ಸೇರ್ಪಡೆಗೊಳ್ಳುತ್ತಿದ್ದಾರೆ. ಇನ್ನೋರ್ವ ಹೊಸ ಸದಸ್ಯರ ಕಿರು ಪರಿಚಯವನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ವೈಸ್ ಎಲೆಕ್ಟ್ ಪ್ರೆಸಿಡೆಂಟ್ ರೊಟೇರಿಯನ್ ರಾಜೇಶ್ ಶೆಟ್ಟಿ ನಮ್ಮ ಮುಂದೆ. ಎಲ್ಲರಿಗೂ ನಮಸ್ತೆ. ಸಂದೀಪ್ ಶೆಟ್ಟಿ ಪೊಡಂಬು ನಮ್ಮದು ಕಮಲದ ಡೈನಾಮಿಕ್ ಪ್ರೆಸಿಡೆಂಟ್ ವೇದಿಕೆಗೆ ಬರಬೇಕಾಗಿ ವಿನಂತಿ. ಅಭ್ಯಾಸವನ್ನು ಸಿದ್ದಕಟ್ಟೆ ಸಂತ ಪ್ರಾಕ್ಟಿಕ್ ಚರ್ಚ್ ಸ್ಕೂಲ್ನಲ್ಲಿ ಮುಗಿಸಿ ಹೈಸ್ಕೂಲ್ ಮತ್ತು ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು ಸಿದ್ದಕಟ್ಟೆ ಸರ್ಕಾರಿ ಕಾಲೇಜಿನಲ್ಲಿ ಹಾಗೂ BA ಪದವಿಯನ್ನು ಮೂಡಬಿದ್ರೆ ಧವಲ ಕಾಲೇಜಿನಲ್ಲಿ ಪೂರೈಸಿದ್ದೀರಿ. ಚಿಕ್ಕಂದಿನಿಂದ ಕ್ರೀಡೆಯ ಬಗ್ಗೆ ಒಲವು ಇದ್ದ ಕಾರಣ ಉನ್ನತ ವಿದ್ಯಾಭ್ಯಾಸ MSWಗೆ ಮೂಡಬಿದ್ರೆ ಆಳ್ವಾಸ್ ಕಾಲೇಜಿಗೆ ಸೇರ್ಪಡೆಗೊಂಡು ಮಂಗಳೂರು ವಿಶ್ವವಿದ್ಯಾನಿಲಯದ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕ ಪಡೆದಿರುವಿರಿ. ನಂತರದ ದಿನಗಳಲ್ಲಿ ತಂದೆಯ ಉದ್ಯಮ ಕ್ಷೇತ್ರದಲ್ಲಿ ಜೊತೆಯಾಗಿ ಕೆಲಸ ಮಾಡಿದ ಅನುಭವ ಪಡೆದು ಯಶಸ್ವಿ ಉದ್ಯಮಿಯಾಗಿ ಕಮಲ ಕೋಣಗಳ ಯಜಮಾನರಾಗಿ ಎಲ್ಲ ವಿಭಾಗದಲ್ಲಿ ಸ್ಪರ್ಧೆ ಮಾಡಿ ಜಯಗಳಿಸಿದ್ದೀರಿ. 2020-21ರಲ್ಲಿ ನೇಗಿಲು ಕಿರಿಯ ವಿಭಾಗದಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದಿರುವುದು ನಮ್ಮ ಕಮಲ ಕ್ಷೇತ್ರದ ಸಾಧನೆಗೆ ದೊಡ್ಡ ಕೈಗನ್ನಡಿಯಾಗಿದೆ. ತದನಂತರ ಸಿದ್ದಕಟ್ಟೆ ಕೊಡಂಗೆ ಕಮಲದ ಸ್ಥಾಪಕ ಅಧ್ಯಕ್ಷರಾಗಿ ಅದೇ ವರ್ಷದಲ್ಲಿ 3 ಕಮಲ ನಡೆಸಿದ ಕೀರ್ತಿ ನಿಮ್ಮದು. ಪ್ರಸ್ತುತ ಅಧ್ಯಕ್ಷರಾಗಿ ಜಿಲ್ಲಾ ಕಮಲ ಸಮಿತಿಯ ಜೊತೆ ಕಾರ್ಯದರ್ಶಿಯಾಗಿ
ಉಪಾಧ್ಯಕ್ಷರಾಗಿ ಈ ವರ್ಷ ಕೋಶಾಧಿಕಾರಿಯಾಗಿ ಆಯ್ಕೆಯಾಗಿದ್ದೀರಿ. ಇದು ತಮ್ಮ ಕಂಬಳ ಕ್ಷೇತ್ರದ ನಾಯಕತ್ವಕ್ಕೆ ಸಿಕ್ಕಂತ ದೊಡ್ಡ ಸಾಕ್ಷಿ. ಅದರಂತೆ ತಾವು ಸಿದ್ದಕಟ್ಟೆ ಬಂಡರ ಸಂಘದ ಅಧ್ಯಕ್ಷರಾಗಿ ಹೀಗೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ಲೊರೆಟೊ ಹಿಲ್ಸ್ ಈ ಒಂದು ಸಂಸ್ಥೆಗೆ ನೂತನವಾಗಿ ಸೇರ್ಪಡೆಗೊಳ್ಳುತ್ತಿರುವಂತಹ ಸಂದೀಪ್ ಶೆಟ್ಟಿ ಆತ್ಮೀಯವಾಗಿ ಅವರನ್ನ ಈ ಒಂದು ವೇದಿಕೆಗೆ ಗೌರವವನ್ನು ನೀಡುತ್ತಾ ಸ್ವಾಗತಿಸುತ್ತಾ ಈ ಒಂದು ಕ್ಲಬ್ಬಿಗೆ ನೂತನ ಸದಸ್ಯರಾಗಿ ತಾವು ಸೇರ್ಪಡೆಯನ್ನುಗೊಂಡಿದ್ದೀರಿ. ಸಂಪೂರ್ಣ ವಿಶ್ವದಾದ್ಯಂತಹ ಸೇವೆಯ ಮೂಲಕ ಜನರನ್ನು ಒಂದಾಗಿಸುತ್ತಿರುವಂತಹ ಮಹಾನ್ ಕುಟುಂಬದ ಒಂದು ಭಾಗವಾಗಿದ್ದೀರಿ. ನಾಟ್ ಜಸ್ಟ್ ಎ ನಂಬರ್ ಬಟ್ becoming a great member in Rotary is the greatest achievement and things. We are very happy to welcome you for the Rotary family. ಇಬ್ಬರು ಸದಸ್ಯರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಅರ್ಪಿಸ್ತಾ ಇದ್ದೇವೆ. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಕಳೆದ 1 ವರ್ಷ ನಮ್ಮ ಸಂಸ್ಥೆಯನ್ನ ಮುನ್ನಡೆಸಿದಂತಹ ಮಹಾನ್ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಇವರಿಗೆ ಪ್ರೀತಿಯ ಕೃತಜ್ಞತೆಗಳು, ಧನ್ಯವಾದಗಳು. ಸರ್ವರ ವಿಶ್ವಾಸವನ್ನು ಗಳಿಸಿದಂತಹ ಮತ್ತು ನಮ್ಮ ರೋಟರಿ ಕ್ಲಬ್ ಆಫ್ ಬಂಟ್ವಾಳ ಲೊರೆಟೊ ಹಿಲ್ಸ್ ಈ ಒಂದು ಸಂಸ್ಥೆಗೆ ಡೈಮಂಡ್ ಪ್ಲಸ್ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಳ್ಳಲಿಕ್ಕೆ ಕಾರಣಕರ್ತರಾದಂತಹ ರೊಟೇರಿಯನ್ PHF ವಿಜಯ್ ಫರ್ನಾಂಡಿಸ್, ಕಾರ್ಯದರ್ಶಿ ಮೋಹನ್ ಕೆ ಶ್ರೀಯಾನ್ ತಮ್ಮನ್ನು ಆತ್ಮೀಯವಾಗಿ ಮತ್ತೊಮ್ಮೆ ಕೃತಜ್ಞತಾ ಪೂರ್ವಕವಾಗಿ ಗೌರವಿಸುವುದು ನಮ್ಮ ಸೌಭಾಗ್ಯ. ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀ ಅರ್ಜುನ್ ಭಂಡಾರ್ಕರ್ ಇವರನ್ನ ದಯವಿಟ್ಟು ತಾವು ವೇದಿಕೆಯಲ್ಲಿರುವಂತಹ ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮ ಶಿಕ್ಷಕರಾಗಿರುವಂತಹ ರೊಟೇರಿಯನ್ ರಮೇಶ್ ನಾಯ್ಡು. ರೋಟರಿ ಕ್ಲಬ್ ಬಂಟ್ವಾಳ ಲೊರೆಟೊ ಹಿಲ್ಸ್ ದಿನಾಂಕ 5/7/2026 ರೋಟರಿ ಲೊರೆಟೊ ಸಭಾಭವನ ಗ್ರೀನ್ ಸಿಟಿ ಲೊರೆಟೊದಲ್ಲಿ ಜರುಗಿದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಆಸಕ್ತರ ಬಾಳಿಗೆ ಬೆಳಕಾದ ಸಮಾಜ ಸೇವಕ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾಧಕರಾದ ಶ್ರೀ ಅರ್ಜುನ್ ಭಂಡಾರ್ಕರ್ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಬದುಕಿನ ಹಾದಿಯಲ್ಲಿ ದಾನ ಧರ್ಮಗಳ ಮೂಲಕ ಹೆಜ್ಜೆ ಇಟ್ಟವರು ತಾವು ನೋವುಂಡ ಹೃದಯಗಳಿಗೆ ಸಾಂತ್ವನ ನೀಡುವ ಮೂಲಕ ತೃಪ್ತಿಯನ್ನು ಕಂಡವರು. ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಒಂದು ತಂಡವನ್ನೇ ಕಟ್ಟಿ ಸಮಾಜ ಸೇವೆಯನ್ನು ನೀಡುತ್ತಾ ಬಂದವರು ನೀವು. ಆರೋಗ್ಯ ಸಹಾಯ ನಿಮ್ಮ ಮಾನವೀಯತೆಯ ಅಸ್ತ್ರ. ದಿನಾಂಕ 2/9/1989 ಬಂಟ್ವಾಳ ಕಸ್ಬದ ಶ್ರೀ ಗುರುದತ್ ಭಂಡಾರ್ಕರ್ ಮತ್ತು ಶ್ರೀಮತಿ ಸುಧಾ ದಂಪತಿಗಳ ಪುತ್ರನಾಗಿ ಜನಿಸಿದ ನೀವು ಪದವಿ ಪೂರ್ವ ಶಿಕ್ಷಣವನ್ನು ಬಂಟ್ವಾಳದಲ್ಲಿ ಪೂರೈಸಿ ಬೆಂಜನಪದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರ್ ಪದವಿಯನ್ನು ಪಡೆದು ಪ್ರಸ್ತುತ ಮಂಗಳೂರಿನ ಎಂ ರಿಸಲ್ಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ಆಪತ್ಕಾಲದಲ್ಲಿ ಆರೋಗ್ಯ ಸಂಬಂಧಿ ಚಿಕಿತ್ಸೆ ಸಹಕಾರ ಸಿಗದಾಗ ಪಟ್ಟ ಕಷ್ಟವನ್ನು ತನ್ನ ಹದಿಹರೆಯದಲ್ಲಿ ಅನುಭವಿಸಿದ ನೀವು ಆ ಕಷ್ಟಗಳ ಪರಿಹಾರಕ್ಕಾಗಿ ಸಮಾಜದಲ್ಲಿ ಆರೋಗ್ಯ ಸೇವೆಯ ಸಹಕಾರವನ್ನು ನೀಡಬೇಕೆಂಬ ದೃಢ ನಿರ್ಧಾರವನ್ನು ಮಾಡಿ ಆಸಕ್ತರ ಚಿಕಿತ್ಸೆಗಾಗಿ ಹೆಲ್ಪ್ ಟು ಸೇವ್ ಲೈಫ್ ಎಂಬ ತಂಡವನ್ನು ಕಟ್ಟಿ
ರೋಗಿಗಳಿಗೆ ದಾನಿಗಳ ಮುಖಾಂತರ ಸೇವೆಗೈಯುವ ಮಹತ್ ಕಾರ್ಯವನ್ನು ಮಾಡಿದ ಸಮಾಜ ಸೇವಕರು ತಾವು. ಸರ್, ಈ ನಿಮ್ಮ ಕನಸಿನ ಯೋಜನೆಯು ಬೆಳೆಯುತ್ತಾ ಸಹಕಾರದ ಸ್ಪರ್ಶ ನೀಡುತ್ತಾ ಸೇವ್ ಲೈಫ್ ಚಾರಿಟೇಬಲ್ ಸಂಸ್ಥೆಯ ಆಸಕ್ತರಿಗೆ ಚಿಕಿತ್ಸೆ, ಶೈಕ್ಷಣಿಕ ಸಹಕಾರ, ಮನೆ ನಿರ್ಮಾಣದ ಕಾರ್ಯ, ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯ, ಅನಾಥಾಶ್ರಮ, ವೃದ್ಧಾಶ್ರಮ, ವಿಶೇಷ ಚೇತನ ಮಕ್ಕಳಿಗೆ ಸಹಾಯದ ಆಸರೆ, ಕ್ರೀಡೆಗೆ ಸಹಾಯ ನೀಡುತ್ತಾ ಬಂದಿರುವ ತಾವು ತಂಡದ ಶಕ್ತಿ. ಕಳೆದ 7-8 ವರ್ಷಗಳಲ್ಲಿ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ನೀವು ದಾನಿಗಳ ಸಹಕಾರದಿಂದ, ಬೆಂಬಲದಿಂದ 1900ಕ್ಕೂ ಹೆಚ್ಚು ಕುಟುಂಬಕ್ಕೆ 10 ಕೋಟಿಗಿಂತ ಅಧಿಕ ಧನ ಸಹಾಯ ಮಾಡುತ್ತಾ ಈ ಒಂದು ಸಂಭ್ರಮದ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗುವ ಪ್ರೀತಿಯ ಸೇವೆಯ ಮುಖಾಂತರ ಜನ ಮನಸ್ಸನ್ನ ಗೆದ್ದು, ಜನರ ಸೇವೆಯನ್ನ ಗೈದು, ಅಶಕ್ತರ ಕಣ್ಣೀರನ್ನ ಒರೆಸಿ ಪ್ರೀತಿಯ ಸೇವೆಯನ್ನ ಮುನ್ನಡೆಸಿಕೊಂಡು ಬಂದಿರುವಂತಹ ಸನ್ಮಾನ್ಯ ಶ್ರೀ ಅರ್ಜುನ್ ಭಂಡಾರಕರ್ ಅವರನ್ನ ಆತ್ಮೀಯವಾಗಿ, ಗೌರವಯುತವಾಗಿ ಒಂದು ಸಭೆಯಲ್ಲಿ ಸನ್ಮಾನಿಸಲು ಅತ್ಯಂತ ಹೆಚ್ಚಿನ ಸಂತೋಷವನ್ನು ಪಡುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗುವ. ಸಮಾಜ ಸೇವಕರನ್ನ ಆತ್ಮೀಯವಾಗಿ ಸನ್ಮಾನಿಸುವಂತಹ ಸಮಯ. ಸನ್ಮಾನ್ಯ ಶ್ರೀ ರಾಜೇಶ್ ಶೆಟ್ಟಿ ಅವರು ಅಂತ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸೌಭಾಗ್ಯ. ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಸಾಧಕರು, ಪ್ರಗತಿಪರ ಕೃಷಿಕರಾದ ಶ್ರೀ ರಾಜೇಶ್ ಶೆಟ್ಟಿ ಅವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಕೆಲಸದಲ್ಲಿ ಬದ್ಧತೆ, ಜನರಲ್ಲಿ ಮಾನವೀಯತೆ, ಕೆಲಸದಲ್ಲಿ ಪ್ರಬುದ್ಧತೆ, ಅನುಭವದ ಹಾದಿಯಲ್ಲಿ ಪರೋಪಕಾರದ ಗುಣವಿರುವ ಸಿದ್ದಕಟ್ಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಹಾಯಕರಾದ ತಾವು ಸಿದ್ದಕಟ್ಟೆ ಪದವಿ ಪೂರ್ವ ಕಾಲೇಜಿನಲ್ಲಿ ಕಳೆದ 23 ವರ್ಷಗಳಿಂದ ಅಟೆಂಡರ್ ಹುದ್ದೆಯನ್ನು ಸಮರ್ಪಕವಾಗಿ ನಿರ್ವಹಿಸಿ ಪ್ರಾಂಶುಪಾಲರು, ಅಧ್ಯಾಪಕ ವೃಂದ ಜೊತೆ ಉತ್ತಮ ಬಾಂಧವ್ಯ, ವಿದ್ಯಾರ್ಥಿಗಳಿಂದ ಸೇವೆಯ ಚತುರತೆ, ಪೋಷಕರೊಂದಿಗೆ ಉತ್ತಮ ಸನ್ನಡತೆ ಮೂಲಕ ಎಲ್ಲರಿಗೂ ಹಿತ ಕಂಡವರು ನೀವು. ವೃತ್ತಿಯ ಮೇಲೆ ಅಭಿಮಾನ, ಗೌರವವಿಟ್ಟು ಸೇವೆ ಸಲ್ಲಿಸುತ್ತಿರುವ ಚತುರರು ತಾವು. ದಿವಂಗತ ಕುಟ್ಟಿಶೆಟ್ಟಿ ಮತ್ತು ದಿವಂಗತ ಜಲಜ ದಂಪತಿಗಳ ಪುತ್ರನಾಗಿ ಬೆಳ್ತಂಗಡಿ ತಾಲೂಕಿನ ಆರಂಬೋಡಿಯಲ್ಲಿ 26/11/1976 ಸಣ್ಣ ರೈತ ಕುಟುಂಬದಲ್ಲಿ ಜನಿಸಿದ ನೀವು ತಂದೆಯ ಅಗಲುವಿಕೆಯಿಂದ ಕುಟುಂಬದ ಜವಾಬ್ದಾರಿಯ ಭಾರವನ್ನು ಹೊತ್ತವರು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಆರಂಬೋಡಿ ಶಾಲೆಯಲ್ಲಿ ಪೂರೈಸಿ ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿದ್ದಕಟ್ಟೆಯಲ್ಲಿ ಪಡೆದು 1/6/2003 ಕಲಿತ ಶಾಲೆಯಲ್ಲಿ ಗೌರವ ಅಟೆಂಡರ್ ಆಗಿ ವೃತ್ತಿಗೆ ಸೇರಿದ್ದೀರಿ. ಸುಮಾರು 23 ವರ್ಷಗಳಿಂದ ವೃತ್ತಿ ಘನತೆಯನ್ನು ಎತ್ತಿ ಕರ್ತವ್ಯ ಪ್ರಜ್ಞೆಯೊಂದಿಗೆ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ರಾಜೇಶಣ್ಣನೆಂದು ಕಾಲೇಜು ಕೊಂಡಾಡುವಂತೆ ಮಾಡಿದ ನಿಮ್ಮ ಸ್ನೇಹಪರತೆ ಇತರರಿಗೆ ಮಾದರಿ. ಕ್ರೀಡಾ ಕ್ಷೇತ್ರದಲ್ಲಿ ಆಸಕ್ತಿ, ಮನೆಯ ಸಣ್ಣ ಕೃಷಿ ಭೂಮಿಯಲ್ಲಿ ಕೃಷಿಯ ಉನ್ನತಿ, ಸಮರ್ಪಣಾ ಭಾವನೊಂದಿಗೆ ನಿಷ್ಠಾವಂತ ಉದ್ಯೋಗಿಯಾಗಿ ಸಂಸ್ಥೆಯ ಪ್ರಗತಿಗೆ ತಮ್ಮ ಪಾಲನ್ನು ದಾರ ಎರೆದ ನೀವು ಶಿಕ್ಷಣ ಪ್ರೇಮಿ. ಗುಂಡೂರಿಯ ಹಾಲು ಉತ್ಪಾದಕರ ಸಹಕಾರಿ ಸಂಘ ಮತ್ತು ಸಿದ್ದಕಟ್ಟೆ ವ್ಯವಸಾಯ ಸಹಕಾರಿ ಸಂಘದ ಸದಸ್ಯರಾಗಿ ಸಹಕಾರ ರಂಗಕ್ಕೂ ಕೊಡುಗೆ ನೀಡುತ್ತಿರುವ ನೀವು ಅನುಭವಿ ಸಹಕಾರಿ. ನಿಮ್ಮ ಸಾಮಾಜಿಕ ಹಾಗೂ ಬದುಕಿಗೆ ಒತ್ತಾಸೆಯಾಗಿ ನಿಂತವರು ನಿಮ್ಮ ಪತ್ನಿ ಶ್ರೀಮತಿ ಗೀತಾ ಮತ್ತು ಮಕ್ಕಳಾದ ಮಾಸ್ಟರ್ ರಕ್ಷಣ್ ಶೆಟ್ಟಿ, ಕುಮಾರಿ ವಿಭಾ ಆರ್ ಶೆಟ್ಟಿ. ಸುಂದರ ಸಂಸಾರದಲ್ಲಿ ಸಂತೃಪ್ತ ಜೀವನದೊಂದಿಗೆ ನಿಮ್ಮ ಬದುಕು ಇನ್ನಷ್ಟು ವೆಹಿಕಲನ್ನು ಬಿಟ್ಟುಕೊಂಡು ಕೆಲಸಕ್ಕೆ ಹಾಜರಾಗುವುದರ ಜೊತೆಗೆ ಮನೆಯಲ್ಲಿ ದನಕರುಗಳ ಸೇವೆಯನ್ನು ಮಾಡಿ ಹಾಲನ್ನು ಕರೆದು ಸಹಕಾರ ಸಂಘಕ್ಕೆ ಬಹಳಷ್ಟು ಸಹಕರಿಸಿರುವಂಥ ಒಬ್ಬ ಅಪೂರ್ವ ಗಣ್ಯ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಸ್ವಾವಲಂಬಿ ಜೀವನದ ಮುಖಾಂತರ ಇತರರಿಗೆ ಪ್ರೇರಣೆಯಾಗಿರುವಂತಹ
ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಗೌರವಿಸಲು ರೋಟರಿ ಕ್ಲಬ್ ಗವರ್ಮೆಂಟ್ ಹೈಸ್ಕೂಲ್ ದಯವಿಟ್ಟು ತಾವಿದ್ದಲ್ಲಿ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರುವಂಥದ್ದು. SSLCಯಲ್ಲಿ 579 ಅಂಕಗಳನ್ನು ಗಳಿಸಿ ಪ್ರೀತಿಯ ಸಾಧನೆಯನ್ನು ಮಾಡಿದ್ದಾರೆ. ತನ್ವಿ ಪಿ ಸಾಲಿಯನ್ 588 ಅಂಕಗಳೊಂದಿಗೆ ಉನ್ನತ ಸಾಧನೆಯನ್ನ SSLCಯಲ್ಲಿ ಮಾಡಿರುವಂಥದ್ದು. ಹರ್ಷಿತ್ ಪೂಜಾರಿ ಗವರ್ಮೆಂಟ್ ಹೈಸ್ಕೂಲ್ ಪಂಚಿಕಲ್ಲು 619 ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ. ಸೃಜನ್, ತನ್ವಿ, ಹರ್ಷಿತ್ ಪೂಜಾರಿ ದಯವಿಟ್ಟು ತಾವು ಈ ಸಭಾಂಗಣದಲ್ಲಿದ್ದಲ್ಲಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಅತಿಥಿ ವರ್ಯರಿಂದ ಪ್ರೀತಿಯ ನೆನಪಿನ ಕಾಣಿಕೆಯನ್ನು ಮತ್ತು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ತನ್ವಿ ಪಿ ಸಾಲಿಯನ್ 588 ಅಂಕಗಳೊಂದಿಗೆ SSLCಯಲ್ಲಿ ಉನ್ನತ ಮಟ್ಟದ ಸಾಧನೆಯನ್ನು ಮಾಡಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಸಂದರ್ಭದಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ವಿದ್ಯಾರ್ಥಿ ವೇತನವನ್ನು ನೀಡಿ ಗೌರವಿಸಿ ರೋಟರಿ ಕ್ಲಬ್ ಆಫ್ ಬಂಟ್ವಾಳ ಲೊರೆಂಟೊ ಹಿಲ್ಸ್ ಪ್ರೀತಿಯ ಸನ್ಮಾನವನ್ನು ನೀಡ್ತಾ ಇದೆ. ಹರ್ಷಿತ್ ಪೂಜಾರಿ ಗವರ್ಮೆಂಟ್ ಹೈಸ್ಕೂಲ್ ಪಂಚಿಕಲ್ಲು 619 ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ. ಲಿಶಾ ಲೋಬೋ ಏಡೆಡ್ ಹೈಸ್ಕೂಲ್ ಅಗ್ರ 617 ಅಂಕಗಳನ್ನು ಪಡೆದು ಈ SSLCಯಲ್ಲಿ ಉನ್ನತ ಮಟ್ಟದ ಸಾಧನೆಯನ್ನು ಮಾಡಿರುತ್ತಾರೆ. ಲಿಶಾ ಲೋಬೋ ಏಡೆಡ್ ಹೈಸ್ಕೂಲ್ ಅಗ್ರ 617 ಅಂಕಗಳನ್ನು ಪಡೆದಂತಹ ತಮಗೂ ಕೂಡ ಪ್ರೀತಿಯ ಒಂದು ಅಭಿಮಾನದ ಸಂಕೇತವಾಗಿ ಸನ್ಮಾನವನ್ನು ನೀಡ್ತಾ ಇದ್ದೇವೆ. ಪ್ರತ್ಯೂಷ್ JM SVS ವಿದ್ಯಾಗಿರಿ 619 ಅಂಕಗಳನ್ನು ಪಡೆದಿರುತ್ತಾರೆ. ಪ್ರತ್ಯೂಷ್ JM SVS ವಿದ್ಯಾಗಿರಿ. ಅದೇ ರೀತಿ ಜಹಾನ್ ಲಿಯೋ ಮೊಥೇರೋ ಲೊರೆಟೊ ಸೆಂಟ್ರಲ್ ಸ್ಕೂಲ್ನ ಟಾಪರ್ ಆಗಿರುವಂತವರು. ಜಹಾನ್ ಲಿಯೋ ಮೊಥೇರೋ ಲೊರೆಟೊ ಸೆಂಟ್ರಲ್ ಸ್ಕೂಲ್ನ ಟಾಪರ್. ದಯವಿಟ್ಟು ತಾವು ಕೂಡ ಮುಂಭಾಗಕ್ಕೆ ಬಂದು ಪ್ರೀತಿಯ ಒಂದು ಕೃತಜ್ಞತಾ ಪೂರ್ವಕ ಗೌರವವನ್ನು ಸ್ವೀಕರಿಸಬೇಕು. ಈ ಒಂದು ವಿದ್ಯಾರ್ಥಿಗಳ ಪ್ರೀತಿಯ ಸಾಧನೆ ಮುಂಬರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿ. ಜಹಾನ್ ಲಿಯೋ ಮೊಥೇರೋ ಅದೇ ರೀತಿ ಪ್ರತ್ಯೂಷ್ JM SVS ವಿದ್ಯಾಗಿರಿ ಇಲ್ಲಿಯ ಒಂದು SSLCಯಲ್ಲಿ ಉನ್ನತ ಮಟ್ಟದ ಸಾಧನೆಯನ್ನು ಮಾಡಿದಂತಹ ವಿದ್ಯಾರ್ಥಿಗಳು. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಗೌರವದ್ಯೋತಕವಾಗಿ ಪ್ರೀತಿಯ ಸನ್ಮಾನ ಮತ್ತು ವಿದ್ಯಾರ್ಥಿ ವೇತನವನ್ನು ನೀಡಿ ಗೌರವ ಮನೆಯ ಒಂದು ಪ್ರೀತಿಯ ಯೋಜನೆಯ ಕಾರ್ಯಕ್ರಮಕ್ಕೆ ತನ್ನ ಸಹಾಯವನ್ನ ನೀಡಿ ಗೌರವಿಸುವಂತಹ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗುವ. ಇಂತಹ ಸೇವಾ ಕಾರ್ಯಕ್ರಮಗಳಿಂದ ರೋಟರಿಯ ಹೆಸರನ್ನು ಸಮಾಜದ ಹೃದಯದಲ್ಲಿ ಶಾಶ್ವತ ಶಾಲೆಯ ಗೌರವ ಶಿಕ್ಷಕಿಗೆ ಗೌರವ ಧನವನ್ನ ನೀಡುವಂತ ಸಮಯ. ಈ ಶಾಲೆಯಿಂದ ಬಂದಂತ ಶಿಕ್ಷಕಿ ಪ್ರತಿನಿಧಿಗಳು ಯಾರಾದರೂ ಇದ್ದಲ್ಲಿ ದಯವಿಟ್ಟು ಈ ಒಂದು ಗೌರವ ಧನವನ್ನ ನೀಡುವ ಒಂದು ಪ್ರೀತಿಯ ಯೋಜನೆ. ಅಲ್ಲಿಂದ ಬಂದಂತ ಶಿಕ್ಷಕಿ ಪ್ರತಿನಿಧಿಗಳು ಈ ಒಂದು ಧನ ಸಹಾಯವನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿ. ಈ ಸಂಸ್ಥೆಯನ್ನ ಮುನ್ನಡೆಸಿದಂತ ರಣಧೀರ ಹಿರಿಯಣ್ಣ ಈ ಒಂದು ಸಂಸ್ಥೆಯ ಮೇಲೆ ಇಟ್ಟಂತ ಅಭಿಮಾನದಿಂದ ತನ್ನ ಪ್ರೀತಿಯ ಹಿರಿಯಣ್ಣನಾಗಿ ಅಣ್ಣಯ್ಯನಾಗಿ ಸಂಸ್ಥೆ ಎಂಬ ರೋಟರಿಯ ಪ್ರೇಮ ಲೋಕವನ್ನ ಕಟ್ಟಿದಂತ ಮೇಜರ್ ಡೋನರ್ ರೊಟೇರಿಯನ್ ಅವಿಲ್ ಮೆನೇಜಸ್ ರವರು ಇದೀಗ ಈ ಒಂದು ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ನಾನು ಬರುವಾಗಲೇ ಎಲ್ಲರೂ ನೆಗಟಿಗೆ ಶುರು ಮಾಡಿದ್ವಿ, ಏನಾದರೂ ಇವರು ತಿಳ್ಬಹುದಂತ. ಎಲ್ಲರಿಗೆ ನಮಸ್ಕಾರ. ರೋಟರಿ ಲೊರೆಂಟೊ ಇದರ ಈಗಿಂದಾಗಲೇ ಪದಗಳನ್ನು ಹೊಂದಿರುವ ನಮ್ಮ ಅಧ್ಯಕ್ಷರಾಗಿರುವ ಗೀತಾ ಬಳ್ಳಾರವರೇ, ಮಡಿಕೇರಿಯಿಂದ ಎಷ್ಟು ದೂರ ಖುಷಿ ಏನು ಹೇಳ್ತೀರಿ? ನೀವು ವರ್ಷಕ್ಕೊಮ್ಮೆ ಸಿಗ್ತಿದ್ರು ಮುಂಚೆ, ಈಗ ರೋಟಿಯಲ್ಲಿ ಪದೇ ಪದೇ ಸಿಗ್ತೇವೆ. ಹಾಗೆ ಇವತ್ತಿನ ನಮ್ಮ 2 ಸಂದೀಪ್ ಶೆಟ್ಟಿ ಮತ್ತು ನೀತಾ ಇವರಿಗೂ ನಾನು ಶುಭಾಶಯವನ್ನು ಹೇಳಿದ್ದೇನೆ. ಹಾಗೆ ನಮ್ಮ 2 ಪ್ರಶಸ್ತಿ ಪುರಸ್ಕೃತರು ಅರ್ಜುನ್ ಬಂಡರ್ಕರ್, ಅವರ ತಂದೆ ನಮಗೆ ಒಳ್ಳೆ ಪರಿಚಯ ಉಂಟು ಬಂಟವಾದವರು. ಹಾಗೆ ನಮ್ಮ ಮಾಸ್ಟರ್ ಹೇಳಿದರು ಭಾರಿ ಕಷ್ಟ, ಸೈಕಲಲ್ಲಿ ಹೋಗಿ ಕೆಲಸ ಮಾಡಿದ್ದ ಒಂದು ಶಿಕ್ಷಕರು. ನಿಮಗೂ ನನ್ನ ಶುಭಾಶಯ.
ಬಹುಶಃ ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗ್ತಿಲ್ಲ. ನಮ್ಮ ಗೀತಾ ಬಳ್ಳವರವರು ಒಂದು ಲೇಡಿಯಾಗಿ ರೋಟರಿಗೆ ಪ್ರೆಸಿಡೆಂಟ್ ಆಗಬೇಕಾದ್ರೆ ಏನು ಸ್ವಲ್ಪ ಸುಲಭದ ಕೆಲಸ ಅಲ್ಲ. ತುಂಬ ಇಡೀ ವರ್ಷ ಓಡಲಿಕ್ಕೆ ಉಂಟು, ತುಂಬ ಕೆಲಸ ಮಾಡಲಿಕ್ಕೆ ಉಂಟು. ನಾವು ಸುಮ್ಮನೆ ಕರೆಯುವಾಗ ಹೇಳ್ತೇವೆ ಏನೊಂದು ಪ್ರೆಸಿಡೆಂಟ್ ಆಗಲಿ ದಾದಾಯಿಜ್ಜಿ ನಾಯಕರು ಇಲ್ಲ ಎಂಕುಲು ನಿಜವಾಗಿ ನಮಗೆ ಬರಲಿಕ್ಕೆ ಟೈಮು ಆಗುತ್ತಿಲ್ಲ. ಪ್ರೆಸಿಡೆಂಟ್ ಆದ ನಂತರ ಅವರೇ ಜವಾಬ್ದಾರಿ. ಇದಕ್ಕೆ ಫುಲ್ ಸಹಕಾರ ಕೊಟ್ಟದ ನಮ್ಮ ಎಲ್ಲ ತರೆದು ಎಲ್ಲ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಎಲ್ಲ ಗೊತ್ತಿರುವಂಥ ನಮ್ಮ ಪದ್ಮರಾಜ್ ಬಳ್ಳವರವರು, ಮೇಜರ್ ಡೋನರ್ ಪದ್ಮರಾಜ್ ಬಳ್ಳವರವರು ಇದಕ್ಕೆ ಸಂಪೂರ್ಣ ಏನು ನನ್ನಿಂದ ನಿಮಗೆ ಸಹಕಾರ ಬೇಕು ಗೀತಾ ಯಾರಲ್ಲಿ ಅಂತ ಹೇಳಿ ಒಂದು ಹೆಜ್ಜೆ ಮುಂದೆ ತೆಗೆದು ನಮಗೆ ಮುಂದಿನ ವರ್ಷಕ್ಕೆ ಒಂದು ಬಳ್ಳವರೇ ಒಂದು ಗೀತಾಗಳನ್ನು ಕೊಟ್ಟಿದ್ದೀರಿ, ನಿಮಗೆ ಅನಂತ ನಾನು ಧನ್ಯವಾದಗಳು. ಹಾಗೆ ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗ್ತಿಲ್ಲ, ಯಾಕಂದರೆ ನಮ್ಮ ಎಲ್ಲರೂ ಆಫೀಸ್ದಾರ ಮಾತಾಡ್ಲಿಕ್ಕೆ ಉಂಟು. ಆದರೆ ಸಣ್ಣ ಒಂದು ಚುರುಕಾಣಿ ಹೇಳ್ತೇನೆ. ರೋಟರಿಯಲ್ಲಿ ನಾನು ಕಲಿತದ್ದು ಫೆಲೋಶಿಪ್ ಮತ್ತು ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಕಾರಣ ಒಂದು ಹೇಳ್ಬೋದು, ನನ್ನ ಹೆಂಡತಿ 4 ವರ್ಷದಿಂದ ಪಂಪಿನ ಕೆಲಸದಲ್ಲಿ ಫುಲ್ ಮಗ್ನರು. ಹಣ ಲೆಕ್ಕ ಮಾಡೋದು, ಒಂದು ಬಂಡವಾಳದಲ್ಲಿ ಸುರೇಶ್ ಶೆಟ್ಟಿ, ಒಂದು 7 ಹಣ ಲೆಕ್ಕ ಮಾಡೋದು ಹೊರಗಿಡೋದು, ಬೇರೆ ಎಂತ ಕೆಲಸ ಇದ್ದಾರೆ. ಕೇಳಿದರೆ ಹಣ ಮಾಡೋದಿಲ್ಲ ಇಬ್ಬರು, ಅರ್ಜೆಂಟ್ಲಿ ಮಾಡಿದ್ರೆ ಇವರು. ಆದರೆ ರೋಟರಿ ಯಾವುದೇ ಪ್ರೋಗ್ರಾಮ್ ಇರಲಿ, ಎಲ್ಲಿಗೆ ಕರೆದ್ರು ಟೈಮಿಗೆ ಹೊರಟು ಮುಂದೆ ಬರುವುದು ನನ್ನ ಹೆಂಡತಿ. ಇದೊಂದು ನನಗೆ ರೋಟಿಯಲ್ಲಿ ಕಲಿತಂಥ ಮೊದಲು ಮಿತ್ರತ್ವ ಕೆಲಸ. ಹಾಗೆ ನಾವು ಜಾಸ್ತಿ ಮಾಡಲಿಕ್ಕೆ ಹೋಗಿಲ್ಲ. ಎಲ್ಲರೂ ನಾವು ಸದಸ್ಯರು 55 ಸದಸ್ಯರು. ಈ ಸಹಕಾರದಿಂದ ಈ ಬಿಲ್ಡಿಂಗ್ ಆಗಲಿ, ಏನು ಕೆಲಸ ಕಾರ್ಯ ಆಗಲಿ, ಏನು ದೊಡ್ಡ ಪ್ರೋಗ್ರಾಮ್ ಆಗಲಿ, ಅಶ್ವಿನಣ್ಣ ನಾವು ಎಲ್ಲ ಒಗ್ಗಟ್ಟಾಗಿ ಇದರಲ್ಲಿ ಎಂಥ ನಮ್ಮಲ್ಲಿ ಒಳಗೆ ಎಂಥ ಮುಚ್ಚಿಕೊಳ್ಳೋ ವಿಷಯ ಇಲ್ಲ ಅಂತ ಒಳ್ಳೆಯ ಸದಸ್ಯರು ನಮಗೆ ದೇವರಲ್ಲಿ ಕೊಟ್ಟಿದ್ದಾರೆ. ಈಗಲೇ ಒಂದು ನಡೆದುಕೊಂಡು ಹೋಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಗಣೇಶ್ ಶೆಟ್ಟಿ ಗೊತ್ತಮಜರು ದಿವಂಗತ ಉಗ್ಗಪ್ಪ ಶೆಟ್ಟಿ ಮತ್ತು ಭವಾನಿ ದಂಪತಿಗಳ ಸುಪುತ್ರರಾಗಿ ಜನಿಸಿದ ಇವರು ತಮ್ಮ ಪದವಿ ಶಿಕ್ಷಣವನ್ನು ವಿವೇಕಾನಂದ ಕಾಲೇಜು ಪುತ್ತೂರು ಇಲ್ಲಿ ಪೂರ್ಣಗೊಳಿಸಿದರು. ಬಾಲ್ಯದಿಂದಲೇ ಪರಿಸರ ಪ್ರೇಮಿಯಾಗಿರುವ ಇವರು ಉದ್ಯೋಗದೊಂದಿಗೆ ಕೃಷಿಯಲ್ಲಿ ತಾನು ತೊಡಗಿಸಿ ಪ್ರಗತಿಪರ ಕೃಷಿಕರಾಗಿ ಕಂಬಳ ಪ್ರೇಮಿಯಾದ ಇವರು ತುಳುನಾಡಿನ ಹೆಚ್ಚಿನ ಕಂಬಳದಲ್ಲಿ ನಿಶಾನೆ ಮಾಡುವ ಎಲ್ಲ ಕೆಲಸದಲ್ಲೂ ನಿಮ್ಮ ಜೊತೆಯಾಗಿದ್ದು ನಿಮ್ಮೊಂದಿಗೆ ಕೈ ಜೋಡಿಸುತ್ತೇನೆ. ರೋಟರಿ ಬಗ್ಗೆ ಮಾತಾಡಲು ನಾನೊಂದು ರೋಟರಿ ವೃಕ್ಷದ ಸಣ್ಣ ಎಲೆ. ವೇದಿಕೆಯಲ್ಲಿರುವ ರೋಟರಿ ದಿಗ್ಗಜರು ರೋಟರಿ ಬಗ್ಗೆ ಮಾತನಾಡುತ್ತಾರೆ. ಈ ಕ್ಲಬ್ ಈಗಾಗಲೇ 318 ಜಿಲ್ಲೆಯ ದೊಡ್ಡ ಹೆಸರಿಗೆ ಸೇರಿದೆ. ಗೀತಕರವರ 3181 Rotarian PHF Shruti Martha, the first lady assistant governor of Zone 4, born on 25th June 1984 in Shimoga. Rotarian Shruti Martha is the daughter of late Lawrence and Mrs. Prema Mary. She completed her schooling and higher education in Bengaluru and has been serving as a dedicated nuclear medicine technologist at Asia Hospital and Research Center, Mangaluru for the past 17 years. She began her Rotary journey in 2017 as the chartered treasurer of the Rotary Club of Bandwal Lauratories. Since then, her commitment, enthusiasm and exemplary leadership have enabled her to serve in several key roles, including club secretary, club president, zonal lieutenant, vice chairman, women empowerment and DRCC, district chairman, club extension development, and currently as assistant governor of Zone 4C for the Rotary year 2026-27. Rotarian Shruti has successfully led several prestigious district events. She has served twice as event chairman for the zonal cultural competition and was the event chairman for the landmark Women in Rotary District event, which featured distinguished personalities such as actress Khushbu Sundar, Padma Shri awardee Akkai Padmashali, RI Director Rotarian Aniruddha Roy Chowdhury and PRID Rotarian Ravi Vadlamani. A significant milestone in her Rotary journey was receiving the Membership Championship Award at the Rotary Membership Conclave in Hyderabad. Presented by RI President-elect Mario Caesar
in recognition of her outstanding contribution to membership development. I would like to congratulate ಈಗ ತಾನೇ ತಮ್ಮ ಅಧ್ಯಕ್ಷ ಅವಧಿಯಿಂದ ಕೆಳಗಿಳಿದ ರೊಟೇರಿಯನ್ ವಿಜಯ್ ಫರ್ನಾಂಡಿಸ್ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರ ಅವಧಿಯಲ್ಲಿ ತುಂಬ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮ ಕ್ಲಬ್ಬಿಗೆ ಮತ್ತು ನಮ್ಮ ಇಡೀ ಡಿಸ್ಟ್ರಿಕ್ಕಿಗೆ ಒಂದು ಅತ್ಯುತ್ತಮವಾದ ಒಳ್ಳೆಯ ಹೆಸರು ಮತ್ತು ನಮ್ಮ ಕ್ಲಬ್ಬಿಗೆ ಡೈಮಂಡ್ ಪ್ಲಸ್ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ನಾನು ಅನಂತ ಅಭಿನಂದನೆಗಳನ್ನು ಈ ಶುಭ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಈಗ ತಾನೇ ಅಧಿಕಾರ ಸ್ವೀಕರಿಸಿದ ನನ್ನ ಪ್ರೀತಿಯ ಗೀತಕ್ಕ, ನಾನು ಅವರನ್ನು ಗೀತಕ್ಕ ಅಂತಲೇ ಯಾವಾಗಲೂ ಕರೆಯುವುದು. ಹಾಗಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅವರು ಹೇಳಿದಾಗೆ ಫೋರ್ಸಬಲಿ ನಾನು ಅಂದರೆ ಅನಿರೀಕ್ಷಿತವಾಗಿ ನಾವು ಆದ ಅಧ್ಯಕ್ಷ ಅಂತ ಹೇಳಿದರು. ಬಟ್ ಗೀತಕ್ಕ, ನೀವೇನು ವರಿ ಮಾಡಬೇಡಿ, ನಾವು ನಿಮ್ಮೊಂದಿಗೆ ಇದ್ದೇವೆ. ಯಾಕೆಂದರೆ ನನ್ನ ಮತ್ತು ಅವರ ಸಂಬಂಧ ಒಂದು ಅಮ್ಮ ಮಗಳ ಇದ್ದಾಗೆ ಸಂಬಂಧ. ಅವರ ಮಗಳ ಹೆಸರು ಕೂಡ ಶ್ರುತಿನೇ. ಹಾಗೆ ನಮಗೆ ಒಂದು ಜಸ್ಟ್ ಪಾರ್ಟ್ ಆಫ್ ಎ ಜೋಕ್, ಯಾವಾಗಲೂ ನಮ್ಮ ಕ್ಲಬ್ಬಿನ ಸದಸ್ಯರು ಅವ್ರಿಗೆ ಹೇಳ್ತಿರ್ತಾರೆ, ಗೀತಕ್ಕ ಇರ್ಬೋಡರ್ಚಿ, ಯಾಕೆಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ 2 ಬೌನ್ಸರ್ಸ್ ಇದ್ದಾರೆ, ನೀವಿಬ್ಬರ ಜೊತೆಯಲ್ಲಿ ಹೋದರೆ ಸಾಕು, ಯಾರು ಕೂಡ ನಿಮ್ಮನ್ನು ಎಂತ ಸಹ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಬಟ್ ಅವರ ಕೇಪಬಿಲಿಟಿ ಮತ್ತು ಅವರ ಕೆಲಸದ ಕಾರ್ಯದ ಬಗ್ಗೆ ನನಗೆ ತುಂಬ ಗೌರವ ಇದೆ. ಯಾಕಂತ ಹೇಳಿದರೆ ಈ ವಯಸ್ಸಿನಲ್ಲಿ ಅವರಿರುವ ಒಂದು ಇಂಟ್ರೆಸ್ಟ್ ನಿಜವಾಗಿ ಒಂದು ಮೆಚ್ಚಲೇಬೇಕು. ಯಾಕೆಂತ ಹೇಳಿದರೆ ನಾನು ಎನಿ ಟೈಮ್ ಯಾವ ಪ್ರಾಜೆಕ್ಟಿಗೆ ಅವರಿಗೆ ಕಾಲ್ ಮಾಡಿದರೆ ಇಮಿಡಿಯೇಟ್ ಆಗಿ ಅದಕ್ಕೆ ಸ್ಪಂದಿಸಿ ಇಮಿಡಿಯೇಟ್ ಆಗಿ ಕರೆಕ್ಟ್ ಟೈಮಿಗೆ ಅವರು ಹಾಜರಿರ್ತಾರೆ. ಅವರ ಕೆಲಸಕ್ಕೆ ಮತ್ತು ಅವರ ಇಂಟ್ರೆಸ್ಟ್ ನೋಡಿಯೇ. ಯಾಕೆ ಅಂತ ಹೇಳಿದರೆ ಅವರು 2ನೇ ಅಧ್ಯಕ್ಷ ಆದರೂ ಕೂಡ ಅದಕ್ಕೆ ಮೊದಲ ಅಧ್ಯಕ್ಷ ಆಗಿ ಆಗಬೇಕಿತ್ತು. ಅವರ ಯಾಕೆಂದರೆ ಅಷ್ಟೊಂದು ಅವರಿಗೆ ಜನಪರ ಸೇವೆ, ಸಮಾಜ ಸೇವೆಯಲ್ಲಿ ತುಂಬ ಆಸಕ್ತಿ ಇದೆ. ಹಾಗಾಗಿ ನಾವು ಈಗ ನಾನು ಅಧ್ಯಕ್ಷ ಸ್ವೀಕರಿಸಿದ ನಮ್ಮ ಗೀತಕ್ಕ ಮತ್ತು ರೂಪಾ ಅಕ್ಕನವರಿಗೆ ಸಹ ನಾನು ಅಭಿನಂದನೆ ಸಲ್ಲಿಸಲಿ. ಒಂದು ನಮ್ಮ ಸೇವೆ, ನಮ್ಮ ಹಬ್ಬ ನಮ್ಮ ಸೇವೆ ಹಾಗೂ ಒಂದು ಸಖಿ ಸಹೇಲಿ ಅಂತ ಹೇಳಿ ಒಂದು ಪ್ರಾಜೆಕ್ಟ್. ಅದರಲ್ಲಿ ಸಖಿ ಸಹೇಲಿ ಅಂಡರ್ ಒಂದು ಪಿಂಕ್ ಆಟೋ ಪ್ರಾಜೆಕ್ಟ್ ಅನ್ನು ನಾವು ಈಗಲೇ DG ಅವರ ಇನ್ಸ್ಟಾಲೇಷನ್ ಸೆರೆಮನಿಯಲ್ಲಿ ನಾವು ಇನಿಷಿಯೇಟ್ ಮಾಡಿದ್ದಾರೆ. ಅದರ ಬಗ್ಗೆ ನಾನೊಂದು ಸಣ್ಣ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಪಿಂಕ್ ಆಟೋ ಅನ್ನೋದು ಈ ವರ್ಷದ ಒಂದು ಅತ್ಯುತ್ತಮವಾದ ಪ್ರಾಜೆಕ್ಟ್. ಅದರಲ್ಲಿ ನಾವು ಫಸ್ಟಿಗೆಲ್ಲ ಮೊದಲೆಲ್ಲ ನಮ್ಮ ಗೌರ್ಮೆಂಟಿಂದೆಲ್ಲ ಲೇಡಿ ಆಟೋ ಡ್ರೈವರ್ಸಿಗೆಲ್ಲ ಸಬ್ಸಿಡಿ ಎಲ್ಲ ಗೌರ್ಮೆಂಟಿಂದಲೇ ಸಿಗ್ತಿತ್ತು. ಬಟ್ ಅದನ್ನು ಕೆಲವರೆಲ್ಲ ಮಿಸ್ಯೂಸ್ ಮಾಡಿ ಈಗ ಸಬ್ಸಿಡಿ ಮತ್ತು ಕೆಲವರು ನಿಜವಾಗಿ ಅಗತ್ಯವಿರುವ ಒಂದು ಹಿಂದುಳಿದ ಮಹಿಳೆಯರಿಗೂ ಸಹ ಅದು ಕೂಡ ಅದು ಯಾಕೆಂದರೆ ತುಂಬ ಕಷ್ಟ ಆಗಿದೆ. ಅದಕ್ಕೋಸ್ಕರ ಈಗ ಅಂಥ ಮಹಿಳೆಯರು ನಾವು ಆಗಾಗಲೇ ಕೆಲವರು ಮಹಿಳೆಯರು ನಮ್ಮ ಹತ್ರ ಬಂದು ಮಾತನಾಡಿದ್ದಾರೆ. ಯಾಕೆಂದರೆ ನಾವೊಂದು ಅನಿಸ್ತದೆ ಮಂಗಳೂರಲ್ಲಿ ಒಂದು 10 ಲೇಡಿ ಆಟೋ ಡ್ರೈವರ್ಗಳು ರೈಡ್ ಮಾಡ್ತಾ ಇದ್ದಾರೆ. ನಾನು ಒಬ್ಬರನ್ನು ಹೀಗೆ ಮಾತನಾಡುವಾಗ ಒಂದು ದಿವಸ ಸ್ಟೇಷನ್ನಲ್ಲಿ ಅವರ ಕಷ್ಟಗಳನ್ನು ನಾನು ಕೇಳುವಾಗ ನನಗೆ ಒಂದು ಇದರ ಬಗ್ಗೆ ಒಂದು ಯಾಕೆ ನಮ್ಮ ಡಿಸ್ಟ್ರಿಕ್ಟ್ ಹತ್ರ ಮಾತಾಡಬಾರ್ದು ಅಂತ ಹೇಳಿ ನಾವೇ ಒಂದು ಹೀಗೆ ಒಂದು ತೀರ್ಮಾನ ಮಾಡುವಾಗ ಅದೇ ಟೈಮಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಟೀಮ್ ಕೂಡ ಈ ಪ್ರಾಜೆಕ್ಟನ್ನು ಮಾಡಬೇಕಂತೇಳಿ ಅವರ ಮನಸ್ಸಿನಲ್ಲಿ ಇತ್ತು. ಅದಕ್ಕೋಸ್ಕರ ನಾವು ಈ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಪಿಂಕ್ ಆಟೋವನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ. ಅದರಲ್ಲಿ ನಿಮಗೆ ಒಂದು ಸಿಂಪಲ್ ನಾನು ಒಂದು ಹೇಳ್ತೇನೆ. ಯಾಕೆಂದರೆ ನಾವು ಆಲ್ರೆಡಿ 25 ಅಸಿಸ್ಟೆಂಟ್ ಗವರ್ನರು ನಮ್ಮ ಡಿಸ್ಟ್ರಿಕ್ಟಲ್ಲಿ ಇದ್ದೇವೆ. ಆಲ್ರೆಡಿ ಎಲ್ಲ ಅಸಿಸ್ಟೆಂಟ್ ಗವರು ಅವರ ಕ್ಲಬ್ಬಿನ ಅಂಡರಲ್ಲಿ ಒಂದೊಂದು ಪಿಂಕ್ ಆಟೋವನ್ನು ಸ್ಪಾನ್ಸರ್ಶಿಪ್ ಆಗಿ ಕೊಡಲಿಕ್ಕೆ ಆಗ್ರಹಿಯಾಗಿದ್ದಾರೆ. ನನ್ನ ಎಲ್ಲ 25 ಕೋ-ಏಜ್ಗಳಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅದರಲ್ಲಿ ನಾವು ಯಾಕಂದರೆ ಒಂದು ಆಟೋ ರಿಕ್ಷಾಗೆ ನಿಯರ್ಲಿ ಒಂದು 3 to 3.5 to 4 lakhs ಇರ್ತದೆ. ಬಟ್ ಎಲ್ಲ ಆಟೋ ಡ್ರೈವರ್ ನಮಗೆ ಕೊಡಲಿಕ್ಕೆ ಅಷ್ಟೊಂದು ಪ್ರಾಜೆಕ್ಟ್ಗಳಿಗೆ ಕೆಲವೊಂದು ಇನಿಷಿಯಲ್ ಫಂಡ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ನಾವು 1 ಲಕ್ಷ ಅಂದರೆ 25% ಆಟೋ ರೇಟಿಗೆ ಏನು ಇದೆ ಆ ಅಮೌಂಟನ್ನು ನಮ್ಮ ರೋಟರಿ ಅಂಡರಲ್ಲಿ ಅವರಿಗೆ ನಾವು ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಹಣವನ್ನು ನಾವು ಅವರಿಗೆ ಲೋನ್ ಮುಖಾಂತರ ಅವರಿಗೆ ಒಂದು ಅನುಕೂಲ ಮಾಡಿ ಕಡಿಮೆ ಬಡ್ಡಿಯಲ್ಲಿ ನಾವು ವ್ಯವಸ್ಥಿತವಾಗಿ ಅದು ಕೂಡ ನಾವು ಎಂತ ಅಂತ ಹೇಳಿದ್ರೆ ನಾವು ಒಂದು ಬ್ಯಾಂಗ್ಳೂರು ತಳಿರು ಫೌಂಡೇಶನ್ ಅಂತ ಹೇಳಿ ಚಿತ್ರ ಅವರಿದ್ದಾರೆ, ಅವರು ಮತ್ತು ಎಲ್ಲ NGO ಸಹಕಾರಗಳೊಂದಿಗೆ ನಾವು ಈ ಆಟೋ ಪ್ರಾಜೆಕ್ಟ್ ಅನ್ನೋನು ಅವರಿಗೆ 1.5 ತಿಂಗಳು ಟ್ರೈನಿಂಗ್ ಕೊಟ್ಟು ವಿತ್ ಲೈಸೆನ್ಸ್ ಮತ್ತು ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ವಿತ್ ಸಿವಿಲ್ ಸ್ಕೋರ್ ವಿತ್ GPS ಇನ್ ಆಟೋ ಕೊಟ್ಟಿದ್ದೀರಿ. ಈ ಒಂದು ಸನ್ಮಾನದಿಂದ ಸಾಧನೆಯು ಕೂಡ ಹೆಚ್ಚಾಗಲಿ ಮತ್ತು ಗೌರವ ಕೃತಜ್ಞತೆಯ ವ್ಯಕ್ತಪಡಿಸುವಂತಹ ಶೈಲಿ ರೀತಿ ಹೆಚ್ಚಾಗಲಿ ಅನ್ನುವ ಹಾರೈಕೆಯೊಂದಿಗೆ ನಮ್ಮೆಲ್ಲರ ಪರವಾಗಿ ಗೌರವಾನ್ವಿತ ಮೇಜರ್ ಡೋನರ್ PDG ಡಾಕ್ಟರ್ K ರವಿ ಅಪ್ಪಾಜಿ ಇವರನ್ನ ಸನ್ಮಾನಿಸುವಂತಹ ಒಂದು ಪ್ರೀತಿಯ ಕಾರ್ಯಕ್ರಮ.
ಈ ಒಂದು ಸುಂದರ ಸಮಾರಂಭಕ್ಕೆ ನನ್ನನ್ನು ಮೊದಲನೇದಾಗಿ ಶ್ರುತಿ ಫೋನ್ ಮಾಡಿ ಸುಮಾರು ಒಂದು 6 ತಿಂಗಳ ಹಿಂದೆನೇ ಅವರು ಜುಲೈ 5th ಯಾರಿಗೂ ಒಪ್ಕೊಳ್ಬೇಡಿ ನೀವು ಬರಬೇಕು ಅಂತ ಹೇಳಿದರು. ಸೊ ವೆರಿ ವೆರಿ ಹ್ಯಾಪಿ ಶ್ರುತಿ, ವೆರಿ ಪ್ರೌಡ್ ಆಫ್ ಯುವರ್ ಕ್ಲಬ್. ಫಸ್ಟ್ ಆಫ್ ಆಲ್ 8 ವರ್ಷ, ಇದು 9ನೇ ವರ್ಷ. ಯು ಹ್ಯಾವ್ ಯುವರ್ ಓನ್ ಬಿಲ್ಡಿಂಗ್, you have a charter president who is so active and keeping everybody going. 9 ವರ್ಷದಲ್ಲಿ I think not too many clubs in our district have their own building also. Congratulations for that. ಮೊನ್ನೆ ಅವರೊಂದು ನಿಮ್ಮ ಪ್ರೆಸ್ ಮೀಟ್ನಲ್ಲೂ ಕೇಳಿದೆ, ಐ ಥಿಂಕ್ ಈ ವರ್ಷ ನೀವು ಸುಮಾರು 30 ಲಕ್ಷದಷ್ಟು ಪ್ರಾಜೆಕ್ಟ್ಸನ್ನು ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು. I must also appreciate some of the wonderful people who have come and who have been honored here for the excellent work that you are doing, whether it is Rotary or anywhere. Our job is for service. ಇಂಥ ಒಂದು ಕ್ಲಬ್ನಲ್ಲಿ ಸ್ವಲ್ಪ ಮಾತಾಡಲಿಕ್ಕೆ ಕಷ್ಟನೇ, ಏದ್ರ ಬಗ್ಗೆ ಮಾತಾಡಬೇಕು ಅಂತ ಒಂದು ಫಸ್ಟ್ ಆಫ್ ಆಲ್. ಬಿಕಾಸ್ ರೋಟ್ರಿ ಬಗ್ಗೆ ಸಾಧಾರಣ ನೀವೆಲ್ಲ ತಿಳ್ಕೊಂಡಿದ್ದೀರ ಅನ್ನಿಸ್ತದೆ ನನಗೆ. The discipline that you are showing, the way you are conducting the program, and more than anything, ಇಲ್ಲಿ ಬಂದಂಥ crowd, the hall is full, it is overflowing. That shows the popularity of the club. ಮೊದಲನೇದಾಗಿ ಇದೆಲ್ಲದಕ್ಕೂ ನನ್ನ ಒಂದು ತುಂಬು ಹೃದಯದ ಅಭಿನಂದನೆ. I think you stand as an example for other clubs to follow also. ರೋಟರಿಯಲ್ಲಿ ನಾಯಕತ್ವ ಎಲ್ಲರೂ ಮಾಡ್ತಾರೆ. ನಾಯಕತ್ವ, there are different types of leadership. Probably there may be some of the youngsters who learn how to become a leader. ಒಂದು ಈ ಲೀಡರ್ಶಿಪ್ನಲ್ಲಿ ಏನಾಗ್ತದೆ, ಯು ಲೀಡ್ ಫ್ರಮ್ ಫ್ರಂಟ್. ಫಾರ್ ಎಕ್ಸಾಂಪಲ್, ಐ ಥಿಂಕ್ ಎನ್ವಿಲ್ ಇಸ್ ಲೀಡರ್ ಲೀಡಿಂಗ್ ಫ್ರಮ್ ಫ್ರಂಟ್. ಲೈಕ್ 1983 ಕಪಿಲ್ ದೇವ್ when he won the World Cup for India, I think he led the team from front. That's the way I think Anil has led the club here. ನೀವು ಈ ಬಾತುಕೋಳಿ ನೋಡುವಾಗ ದೊಡ್ಡ ಬಾತುಕೋಳಿ ಮುಂದೆ ಹೋಗ್ತಾ ಇರ್ತದೆ, ಸಣ್ಣ ಸಣ್ಣದೆಲ್ಲ ಹಿಂದೆ ಹೋಗ್ತಾ ಇರ್ತದೆ. ಸೊ ದಟ್ ಈಸ್ ಲೀಡಿಂಗ್ ಫ್ರಮ್ ಫ್ರಂಟ್. ಅಂದರೆ ಇಟ್ ಹ್ಯಾಸ್ ಟು ಶೋ ಎ ನ್ಯೂ ಡೈರೆಕ್ಷನ್. ಪ್ರಾಬ್ಲಿ ಈವನ್ ಯು ಕ್ಯಾನ್ ಥಿಂಕ್ ಆಫ್ ಅವರ್ ಓನ್ ಪ್ರೈಮ್ ಮಿನಿಸ್ಟರ್ 2014ನಲ್ಲಿ when he took over, the way he was leading from front was different, and now there is a different way of situational leadership. Then another thing is leading from behind. ಈ ಕೋಳಿ ಮರಿಗಳನ್ನು ನೋಡಿದ್ದೀವಲ್ಲ, ಗುಂಪಾಗಿ ಹೋಗುವಾಗ ಕೋಳಿ ಮರಿಗಳೆಲ್ಲ ಮುಂದೆ ಹೋಗ್ತಾ ಇರ್ತವೆ, ಕೋಳಿ ಮಾತ್ರ ದೊಡ್ಡದು ಹಿಂದೆ ಹೋಗ್ತಾ ಇರ್ತವೆ. ಸೊ ಯು ಜಸ್ಟ್ ಲೀಡಿಂಗ್ ಅ ಪಾತ್. ಯು ಆರ್ ಆಲ್ಮೋಸ್ಟ್ ಲೈಕ್ ಅ ಗಾರ್ಡಿಯನ್. ದಾರಿ ತಪ್ಪಿ ಹೋಗ್ಬೇಡ ಅಂತ ನೋಡ್ಕೊಂಡು ಹೋಗ್ತಾ ಇರ್ತವೆ. ಸೊ in Rotary, I think in today's situation, you need a combination of this. That is called a versatile leadership or a situational leadership, or sometimes you have to be leading from front. If you are always leading from front, ಹಿಂದೆ ಇದ್ದವರು ಮುಂದೆ ಬರಲಿಕ್ಕೆ ಚಾನ್ಸಸ್ ಇರೋದಿಲ್ಲ. If you are always leading from behind, ಕೆಲವರು ದಾರಿ ತಪ್ಪಿ ಹೋಗ್ತಾರೆ. ಅದರಿಂದ when you are leading anything for that matter, probably leadership matters a lot. And along with leadership, of course, team spirit is very, very important. I think wonderful team spirit ನಿಮ್ಮ ಕ್ಲಬ್ನಲ್ಲಿ ಕಾಣ್ತಾ ಇದೆ. ಒಬ್ಬರನ್ನು ಯಾವ ರೀತಿ ಸಹಾಯ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ನೀವು, ನಾನು ಇಷ್ಟೊತ್ತು ಸಾಧಾರಣ ಒಂದು 2 hours ಐ ಆಮ್ ಇನ್ ದಿಸ್ ಕ್ಲಬ್ ಆ್ಯಂಡ್ ಐ ಸಿ ಹೌ ದ ಕ್ಲಬ್ ಇಸ್ ಮೂವಿಂಗ್ ಫಾರ್ವರ್ಡ್. ಒಂದು ಆನೆ ಮತ್ತು ಒಂದು ಮಂಕಿ ಒಂದು ಕಡೆ ಕೂತಿತ್ತಂತೆ. ಆ ಸೈಡ್ ಒಂದು ರಿವರ್ ಇತ್ತು, ಇನ್ನು ಮುಂದೆ ನೋಡುವಾಗ ಒಂದು ದೊಡ್ಡ ಹಣ್ಣಿನ ಮರ, ಎತ್ತರದ ಒಂದು ಹಣ್ಣಿನ ಮರ ಇತ್ತು. ಬೋತ್ ದ ಎಲಿಫೆಂಟ್ ಆ್ಯಂಡ್ ದ ಮಂಕಿ, ಬೋತ್ ಆಫ್ ದಮ್ ವಾಂಟೆಡ್ ಟು ಗೆಟ್ ದ ಫ್ರೂಟ್ಸ್. ಬಟ್ ಹೌ ವಿಲ್ ದೇ ಗೆಟ್? The elephant can cross the river, but it cannot climb the tree. Whereas the monkey, it can not cross the river, but it can climb the tree. So, ಅವ್ರೇನು ಮಾಡ್ತಾರೆ, ಆನೆ ಮೇಲೆ ಮಂಕಿ ಕೂತ್ಕೊಂಡು ಒಟ್ಟಿಗೆ ಹೋಗಿ then they go and pick the fruit. This is a fable story, probably we will listen in 3rd standard also. Team spirit is very important in any of the organization. Unless the team works together, we cannot do anything much. And ಈ ಟೀಮ್ ಸ್ಪಿರಿಟ್ ಬರಲಿಕ್ಕೆ ಮುಖ್ಯ ಒಂದು ಆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಇಂಥ ಒಂದು ಸುಂದರ ಎನ್ವೈರ್ಮೆಂಟಲ್ಲಿ ಯಾರಿಗೂ ನಾವು ಏನಾದ್ರು ಕೆಲಸ ಮಾಡಬೇಕು, ನಾವು ಸಹ ಒಂದು ಉತ್ತಮ ಕಾರ್ಯಕ್ರಮ ಮಾಡಬೇಕು, ಒಂದು ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ಒಂದು ಹೆಮ್ಮೆಯಿಂದ ಮಾಡುವಂಥ ಒಂದು ವಾತಾವರಣ ನಿಮ್ಮ ಕ್ಲಬ್ನಲ್ಲಿದೆ. ಐ ರಿಮೆಂಬರ್ ಅ ಸ್ಮಾಲ್ ಸ್ಟೋರಿ ಆಫ್
ಟೊಯೋಟಾ ಕಾರ್ ಮ್ಯಾನುಫ್ಯಾಕ್ಚರರ್ಸ್ 1980s ನಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ದ ಮೇನ್ ಕಾರ್ ಮ್ಯಾನುಫ್ಯಾಕ್ಚರರ್ ವಾಸ್ ಜನರಲ್ ಮೋಟರ್ಸ್. ದೇ ಆರ್ ಆಲ್ ಮ್ಯಾನುಫ್ಯಾಕ್ಚರಿಂಗ್ ಬಿಗ್ ಕಾರ್ಸ್. At the same time, Toyota in Japan came out with very effective cars at a lower price. So ಏನು ಮಾಡ್ತಾರೆ, they wanted to enter the US market, but US market ಅಲ್ಲಿ ಎಂಟರ್ ಆಗಲಿಕ್ಕೆ ಇವ್ರದ್ದು ಸ್ವಲ್ಪ ಅಬ್ಜೆಕ್ಷನ್ ಇರ್ತದೆ ಜನರಲ್ ಮೋಟರ್ಸ್. Then they come into a mutual understanding, okay, we'll give one of the factories for Toyota to run. And ಅವ್ರು ಏನು ಮಾಡ್ತಾರೆ, ಅಮೆರಿಕನ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇ ವಿಲ್ ಗಿವ್ ಒನ್ ಸಿಕ್ ಕಂಪನಿ, ಒಂದು ನೂಮಿ ಅಂತ ಕ್ಯಾಲಿಫೋರ್ನಿಯಾದಲ್ಲಿ ಇರುವಂಥ ಒಂದು ಸಿಕ್ ಕಂಪನಿಯನ್ನು ಜಾಪನೀಸ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅಲ್ಲಿ ಆ ಕಂಪನಿಯಲ್ಲಿ ಬೆಳಿಗ್ಗೆ 7 ಗಂಟೆಗೆ ಎಲ್ಲರೂ ವರ್ಕರ್ಸ್ ಎಲ್ಲ ಬಂದಾಗ ದೇ ವುಡ್ ಹ್ಯಾವ್ ಬಿನ್ ಡ್ರಂಕ್, ವೆರಿ ಟಾಕ್ಸಿಕ್ ಪೀಪಲ್, ದೇ ಆರ್ ನಾಟ್ ಮೋಟಿವೇಟೆಡ್ ಟು ಡೂ ಎನಿ ಸಾರ್ಟ್ ಆಫ್ ವರ್ಕ್. all these workers, they were not doing any work and the company was very sick. So the Americans, they hand over the company to Toyota with a mutual MOU. What the Japanese did was, they took over the company, they took all the workers to Japan for 2 weeks, trained them well, and then they brought them back to the same company, the same workers. ಅಲ್ಲಿ ಇದ್ದವ್ರನ್ನೇ ಅವರು ಟ್ರೈನ್ ಮಾಡಿ ಕರ್ಕೊಂಡು ಬಂದು ಅಲ್ಲೇ ಬಿಟ್ಟರು. And these people started doing very well. ಒಂದು 40 ಗಂಟೆ ಬೇಕಾದರೂ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಅವರು 20 ಗಂಟೆಯಲ್ಲಿ ಮಾಡಲಿಕ್ಕೆ ತಯಾರಿ ಮಾಡ್ತಾರೆ. ದ ಸೇಮ್ ಟಾಕ್ಸಿಕ್, ಡಿಮೋಟಿವೇಟೆಡ್, ಡ್ರಂಕರ್ಡ್ ವರ್ಕರ್ಸ್ ವೇರ್ ವರ್ಕಿಂಗ್ ವಿತ್ ಹ್ಯಾಪಿನೆಸ್. ದಟ್ ಇಸ್ ಬಿಕಾಸ್ ದಿ ಎನ್ವೈರ್ಮೆಂಟ್ ವಾಸ್ ಡಿಫ್ರೆಂಟ್, ದ ಮೆಥಡಾಲಜಿ ಆಫ್ ಜಾಪನೀಸ್ ವರ್ ಡಿಫ್ರೆಂಟ್. ಅಲ್ಲಿ ಏನಂತ ಹೇಳಿದ್ರೆ, ಜಪಾನ್ನವ್ರು ಏನು ಮಾಡ್ತಾರೆ ಅಂದರೆ, ಇಫ್ ಯು ದಿ ಜನರಲ್ ಮೋಟರ್ಸ್ ಅವ್ರು ಅಂದರೆ ಒಂದು ಬೋಲ್ಟ್ ನಟ್ಟು ಫಿಟ್ ಮಾಡುವಂಥದ್ದು, ಕಾರ್ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು. ವೆರಸ್ ದ ಜಪಾನ್ ಸಿಸ್ಟಮ್ ಈಸ್, if you find a new idea, you pull a cord and the music comes, and all these people, the CEO, the manager and all, they'll come and take a picture with you and appreciate. So that appreciative thing made them feel that they are human beings, they are wanted in the club. So we cannot ignore any member in Rotary Club also, and we'll have to take everybody together with us. Rotary ಸಾಕಷ್ಟು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ. ಐ ಆಮ್ ನಾಟ್ ಗೋಯಿಂಗ್ ಟು ಸ್ಪೀಕ್, ಐ ಲೀವ್ ಇಟ್ ಟು ಶ್ರುತಿ ಇನ್ ಫ್ಯೂಚರ್ ಆಲ್ಸೋ. ಐ ಥಿಂಕ್ she is talking busily with somebody now. She is so busy that she has no time. ಮಾಡ್ತಾ ಇರುವಂಥ ವೇರಿಯಸ್ ಪ್ರಾಜೆಕ್ಟ್ಸ್ ಬಗ್ಗೆ ಪ್ರಾಬ್ಲಿ ದ ಅಸಿಸ್ಟೆಂಟ್ ಗವರ್ನರ್ ವಿಲ್ ಟೆಲ್ ಯು ಸಮ್ ಡೇ. ಎಲ್ಲ ಥರ ಪ್ರಾಜೆಕ್ಟ್ಸ್ ಮಾಡ್ತಾ ಇರುವಾಗ ಸಹ ವಿ ಹ್ಯಾವ್ ಟು ಥಿಂಕ್ ಆಫ್ ಸಮ್ ಇನೋವೇಟಿವ್ ಪ್ರಾಜೆಕ್ಟ್ಸ್. ಅದರ ಏರಿಯಾ ಫೋಕಸ್ ಇರ್ಬೋದು, ಮತ್ತೊಂದು ಇರ್ಬೋದು, ನಾನು ಅದ್ರ ಬಗ್ಗೆ ಮಾತನಾಡೋದಿಲ್ಲ. ವಿ ಹ್ಯಾವ್ ಡನ್ ವಂಡರ್ಫುಲ್ ಪ್ರಾಜೆಕ್ಟ್ಸ್. ನನಗೆ ಮೊನ್ನೆ ಯಾವುದೊಂದು ಪೇಷಂಟ್, ಒಂದು ಡೆಲ್ಲಿಯಿಂದ ಒಬ್ಬರು ಸಾಲಿಸಿಟರ್ ಜನರಲ್ ಒಬ್ಬರು ಬಂದಿದ್ದು. ಹಿ ಈಸ್ ಅ ಮೆಂಬರ್ ಆಫ್ ರೋಟರಿ ಕ್ಲಬ್ ಆಫ್ ಡೆಲ್ಲಿ. ಅವರು they were giving these spectacles. I don't know if there are some ophthalmologists here. I don't know much about it. Spectacles, it's the Meta spectacles costing about 36,000. Bangalore manufacture ಮಾಡ್ತಾರಂತೆ, SRH company. The child who is blind can have so much of perception, and they're so happy to use those sort of spectacles, and they're very, very happy to move around without any support. That is one project I got it. And another project I was just looking up is ಒಂದು ನಮ್ಮ ಕಸ ಆ್ಯಪ್ ಅಂತ ಬೆಂಗಳೂರಿನಲ್ಲಿ ಒಬ್ಬ ಹುಡುಗ ಜ್ಯೋತಿಷ್ ಅಂತ ಹೇಳ್ಬಿಟ್ಟು, ಒಂದು 31-year-old ಬಾಯ್, ಹಿ ಹಸ್ ಡನ್ ಆ್ಯಪ್. ಅದರಲ್ಲಿ ಏನಂತ ಹೇಳಿದರೆ, ಇಫ್ ಯು ಖಾಲಿ ಒಂದು 3,000 ರೂಪಾಯಿ ಖರ್ಚು ಮಾಡಿದಂಥ ಒಂದು ಪ್ರಾಜೆಕ್ಟ್, you can, if you just click that app, you can be, suppose there is garbage here and there, ಅದನ್ನು ಒಂದು ಐಡೆಂಟಿಫೈ ಮಾಡೋದು. ಬೆಂಗಳೂರಿನಲ್ಲಿ ಸುಮಾರು 20,000 ಕೋಟಿಯಷ್ಟು ಹಣ ಬರೀ ಈ ಸಿವಿಕ್ ಕ್ಲೀನ್ಲಿನೆಸ್ಗೆ ಯೂಸ್ ಮಾಡ್ತಾರೆ. ಆದರೂ ಸಹ ಯು ನೋ ಹೌ ಇಟ್ ಈಸ್. ಸೊ ಈ ಆ್ಯಪ್ನಲ್ಲಿ ದೆರ್ ಆರ್ ಸೋ ಮಚ್ ಆಫ್ ಪ್ರೋಗ್ರೆಸ್, ಬಿಕಾಸ್ ಇಟ್ ಇಸ್ ಐಡೆಂಟಿಫೈಡ್. ಅಲ್ಲಿ ಕೌನ್ಸಿಲರ್ಗೆ ಹೋಗ್ತದಂತೆ, MLCಗೆ ಹೋಗ್ತದಂತೆ, MPಗೆ ಹೋಗ್ತದಂತೆ, ಎಲ್ರಿಗೂ ಹೋಗಿ ಇಮ್ಮಿಡಿಯೇಟ್ಲಿ ದ ಆ್ಯಕ್ಷನ್ ಇಸ್ ಟೇಕನ್. ಸೊ ವಿ ಹ್ಯಾವ್ ಟು ಥಿಂಕ್ ಆಫ್ projects where we can inspire others. Probably in 2018, with all your support, we built some houses in Coorg. You all know that 2018 rebuild Kodagudelli. I had the opportunity as a project chairman. We built about 50 houses, 25 houses in 3 months, another 25 in 6 months. But more than that, what I am happy is we could inspire the whole lot. The government really delay ಆಗ್ತಾ ಇದೆ. ಎಲ್ಲರೂ they started questioning. ರೋಟರಿಯವರು 3 ತಿಂಗಳಲ್ಲಿ ಮಾಡಬೇಕಾದ್ರೆ ನಿಮಗೇನು ಮಾಡಲಿಕ್ಕೆ ಕಷ್ಟ ಅಂತ ಹೇಳ್ಕೊಂಡು they were questioning the government. The media was questioning the government.
So finally, the government could build about 750 and 850 in another place, and then Infosys, and there are so many organizations who came forward to build the houses. So we could be an inspiration to others to do many more projects. So the legacy of any leadership in Rotary is not just completing one project or completing a presidentship for 1 year tenure. The legacy is continuing. The commitment for Rotary, the commitment for service is to be continued. There is no end to it, and to see that we live in a better world. Even though situational, one little bit of things which may not be liked by everybody, I always notice ನಾವೆಲ್ಲ ರೀತಿಯಲ್ಲಿ ಪ್ರೋಗ್ರೆಸ್ ಆಗಿದ್ದೀವಿ. ವಿ ಲಿವ್ ಇನ್ ಬಿಗ್ ಮ್ಯಾನ್ಷನ್ಸ್, ವಿ ಲಿವ್ ಇನ್ ಬಿಗ್ ಗೇಟೆಡ್ ಕಮ್ಯುನಿಟಿ, ಒಳ್ಳೆ ಫ್ಲ್ಯಾಟ್ನಲ್ಲಿ ಇರ್ತೇವೆ, ಒಳ್ಳೆ ಕಾರ್ಸ್, ಮರ್ಸಿಡೀಸ್ ಇರ್ಬೋದು, ಇನ್ನೊಂದು BMW ಇರ್ಬೋದು, ಎಲ್ಲ ರೀತಿಯ ಕಾರ್ಗಳು ಈಗ ರೋಡ್ ಮೇಲೆ ಹೋಗ್ತಾ ಇದೆ. ವಿ ಹ್ಯಾವ್ ಎವ್ರಿಥಿಂಗ್ ಪಾಸಿಬಲ್. ಲಾಂಜಸ್ನಲ್ಲಿ, ಏರ್ಪೋರ್ಟ್ನಲ್ಲಿ ಇರ್ಬೋದು, ಆಲ್ ಸಾರ್ಟ್ಸ್ ಆಫ್ ಫೆಸಿಲಿಟೀಸ್. ದ ಕಂಟ್ರಿ ಈಸ್ ಡೂಯಿಂಗ್ ಸೋ ವೆಲ್. ಎಲ್ಲ ಒಂದು ಫೀಲ್ಡ್ನಲ್ಲಿ ಸಹ ಒಂದು, even when there is so much of problem all over the world, India is doing very well. It is almost, we are trying to target to be a superpower, we are almost the third economy and everything. But then, don't you think we have become rude people? We have become more rich. ನಮ್ಮಲ್ಲಿ ಹಣ ಜಾಸ್ತಿ ಬೇಗ ಬಂದ್ಬಿಟ್ಟಿದೆ. We are not become very civilized yet. Why I am telling this is, we have become rich faster than we became more civilized. If you see the civic sense, it is something which has to be built from beginning. The Japanese, one FIFA World Cup, when they lost the match against Brazil, they bowed down to the opposing team. They cleaned up the whole of the stadium, and then they wrote even more. They wrote a letter in their dressing room thanking the Houston city for hosting them. That is a sort of tradition that we see in Japan. ಅವ್ರನ್ನ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಅವರೊಂದು ಕ್ಲಾಸ್ ರೂಮಿಗೆ ಬಂದಿರ್ಬೋದು, ಕ್ಲಾಸ್ ರೂಮ್ ಕ್ಲೀನ್ ಮಾಡುವಂಥದ್ದು, ಆ್ಯಂಡ್ ದೇ ಶುಡ್ ನಾಟ್ ಹಾರ್ಮ್ ಎನಿಥಿಂಗ್ ಆಫ್ ದಿ ಪಬ್ಲಿಕ್ ಪ್ರಾಪರ್ಟಿ. ನಮಗೆ ನಮ್ಮ ಪಬ್ಲಿಕ್ ಪ್ರಾಪರ್ಟಿ ಇರ್ಬೋದು, ಗೌರ್ಮೆಂಟ್ದು ಒಂದು ಬಿಲ್ಡಿಂಗ್ ಇರ್ಬೋದು, ಮತ್ತೊಂದು ಇರ್ಬೋದು, ನಮಗೆ ಅದ್ರ ಬಗ್ಗೆ ಇಲ್ಲ. ನನ್ನ ಕಾರ್ ಚೆನ್ನಾಗಿದ್ದರೆ ಕ್ಲೀನ್ ಮಾಡಿ ಇಟ್ಕೊಳ್ತೇನೆ, ಪಕ್ಕದ ಮನೆ ಏನಾದರೂ ಹಾಕ್ಕೊಳ್ಳಿ. ಈ ಆ್ಯಟಿಟ್ಯೂಡ್ ನಮ್ಮಲ್ಲಿ ಹೋಗಬೇಕಾಗ್ತದೆ. ಅನ್ಲೆಸ್ we go through this and we get rid of that, or we start teaching our youngsters. ಎಲ್ಲರೂ ಮಾಡ್ತಾರೆ, ನಾನು ಮಾಡ್ತೇನೆ. ಈಗ ಪಾರ್ಕಿಂಗ್ ದೊಡ್ಡ ಬಿಲ್ಡಿಂಗ್ನಲ್ಲಿ ನಾನು ನೋಡ್ತಾ ಇದ್ದೇನೆ, ಅವನು ಪಕ್ಕದ ಮನೆ ಹತ್ರ ಜಗಳ ಮಾಡ್ತಾ ಇರ್ತಾರೆ ಪಾರ್ಕಿಂಗ್ ಸ್ಲಾಟಿಗೆ. ಆರ್ ಇನ್ ವಾಟ್ಸಪ್ ಗ್ರೂಪ್ there will be so many messages against the other person. So we do not, even airport lounges, we cross the queue ಇರ್ಬೋದು. So civility is very important. It is something which is not to be shy of. It is something, it's a dignity. Suppose if I open a door to a lady in a car, or you open a door, or if you say a thank you, or if you say a sorry, or if you say excuse me, I'm sorry ಅಂತ ಹೇಳುವಂಥದ್ದು, it is more of civility, especially the younger ಮಕ್ಕಳಿದ್ದೇರಿಲ್ಲಿ. I would like to tell you that is a sign of civility. It is not anything to feel ashamed of. I think ಇದನ್ನು ನಾವು ನಮ್ಮ ಯಂಗರ್ ಜನ್ರೇಷನ್ಗೆ ನಾವು ಕಲಿಸಲೇಬೇಕಾಗ್ತದೆ. ಓನ್ಲಿ ದೆನ್ ಪ್ರಾಬಬ್ಲಿ ಇವತ್ತೊಂದು ಕಂಟ್ರಿಯನ್ನು ನೋಡಬೇಕಂತ ಹೇಳಿದರೆ, ನಾವ್ಯಾಕೆ ಈಗ ಜಪಾನ್ ಬಗ್ಗೆ ಮಾತಾಡ್ತೇನೆ ನಾನು ಅಂತ ಹೇಳಿದರೆ, ದಟ್ ಈಸ್ ದ ವೇ ದ ಕಂಟ್ರಿ ಹ್ಯಾಸ್ ಗ್ರೋನ್. ಅವರ ಒಂದು ಡಿಸಿಪ್ಲಿನ್ ಇರ್ಬೋದು. ಈವನ್ ಜನರಲ್ ಕಾರ್ಯಪ್ಪ ಒನ್ಸ್ ವೆನ್ ಹಿ ವಾಸ್ ದ ಕಮಾಂಡರ್ ಇನ್ ಚೀಫ್, ಹಿ ಹ್ಯಾಡ್ ಟೋಲ್ಡ್ ದ ದೆನ್ ಪ್ರೈಮ್ ಮಿನಿಸ್ಟರ್ that the National Cadet Corps of the Army education has to be done in every school. But then it did not happen because we are not building a country for wars and the before. So adrinda discipline is a must in every walk of our life. That is something which we have to. Only then probably ನಾವು ಎಷ್ಟೇ ಒಂದು ಸೂಪರ್ ಪವರ್ ಆಗ್ಬೋದು, ಫ್ಲೈಯಿಂಗ್ ರಾಕೆಟ್ಸ್ into the sky or going to the moon or whatever we do, I think the basic civil sense has to be improved. See, we are capable of all the extraordinary things. ನಮ್ಮ ಕ್ಲಬ್ನಲ್ಲಿ ಎಷ್ಟೋ ಪ್ರಾಜೆಕ್ಟ್ಸ್ ಮಾಡ್ತಿದ್ದೇವೆ, ಉತ್ತಮ ಮಾಡ್ತಿದ್ದೇವೆ. We are all capable people doing extraordinary things, but we should also understand that basic decency is also an extraordinary thing. I would like to share this with you. And whatever we are doing is wonderful job that we are doing, and we are doing in a way that it matters to the people.
ನಾವು ಏನೇ ಕಾರ್ಯಕ್ರಮ ಮಾಡಿದರೂ ಸಹ ಜನರಿಗೆ ಉಪಯೋಗ ಆಗುವಂಥದ್ದನ್ನು ನಾವು ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್, ಸಿನ್ಸ್ ದ ಫುಟ್ಬಾಲ್ ಇಸ್ ಗೋಯಿಂಗ್ ಆನ್, ಲೆಟ್ ಮಿ ಟೆಲ್ ಯು ಒನ್ ಮೋರ್ ಸ್ಮಾಲ್ anecdote ಅಬೌಟ್ ಫುಟ್ಬಾಲ್. ಕ್ರಿಸ್ಟಿಯಾನೋ ರೊನಾಲ್ಡೋ, ಮಕ್ಕಳಿಗೆಲ್ಲ ಗೊತ್ತಿರ್ಬೋದು, ವಿ ಆರ್ ಆಲ್ ಸೇಯಿಂಗ್ ಫುಟ್ಬಾಲ್ ಫ್ರಮ್ ಪೋರ್ಚುಗಲ್ ಟೀಮ್. He was in a position, I mean, football has brought a lot of money for him. He wanted to buy a new jet worth about $60 million. ಹಾಗೆ ಅವನ ತಾಯಿ ಹತ್ರ ಹೀಗೆ ಮಾತಾಡ್ತಾ ಇರ್ತಾನೆ, ಐ ವಾಂಟ್ ಟು ಬೈ ದ ಜೆಟ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಸೈನ್ ದ ಕಾಂಟ್ರಾಕ್ಟ್ ಟುಮಾರೋ ಅಂತ ಹೇಳುವಾಗ ಆ ತಾಯಿ ಅವ್ರ ಹತ್ರ ಮಾತಾಡುವಾಗ ಶಿ ಕೀಪ್ಸ್ ಟೆಲಿಂಗ್ ಅಬೌಟ್ ಹೌ ಹಿ ಹಸ್ ಬ್ರಾಟ್ ಅಪ್ ಆ್ಯಂಡ್ ಹೌ ಶಿ ವಾಸ್ ವಾಕಿಂಗ್ ಟು ದ ಸ್ಕೂಲ್ಸ್ 10 kilometers away in those days, and that he has become a very good footballer and has earned so much of money and that. So ಕ್ರಿಸ್ಟಿಯಾನೋ ರೊನಾಲ್ಡೋ ಆ ರಾತ್ರಿ ಇಡೀ ಅವ್ನು ನಿದ್ದೆನೇ ಮಾಡಲಿಲ್ಲ. ನೆಕ್ಸ್ಟ್ ಡೇ ಅವ್ನು ಕಾಂಟ್ರಾಕ್ಟ್ ಸೈನ್ ಮಾಡಬೇಕಾಗಿದ್ದು. Next day, all of a sudden, he changes his decision and he says, I'm not buying a jet. I'm going to buy 100 school buses for all the schools in the villages from one end to another. All the children could go, the people who are walking 5-10 kilometers could go. And that is the sort of service he was doing in all. Even he sold all his expensive watches, and I think you must be knowing about all his stories. And when he calls up his mother, the mother tells Ronaldo, whatever I said, you remember, and you have understood. Whatever big you have become, how big you have become, you understood what really matters in life. I think ಸ್ನೇಹಿತರೆ, ನಾವೆಲ್ಲರೂ ಸಹ ಇಲ್ಲಿ ಬಂದಿರುವಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಸೇರಿಕೊಂಡು ನಾವು ಮಾಡುವಂಥ ಕೆಲಸ, ಒಂದು ಫ್ರೆಂಡ್ಶಿಪ್ ಇರ್ಬೋದು, ಫೆಲೋಶಿಪ್ ಇರ್ಬೋದು, ಅದರೊಟ್ಟಿಗೆ ನಾವು ಮಾಡ್ತಾ ಇರುವಂಥ ಕೆಲಸ ಇನ್ನೊಬ್ಬರಿಗೆ ಸಹಾಯ ಆಗುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ರೋಟರಿ ಇಸ್ ಡೂಯಿಂಗ್ ವಂಡರ್ಫುಲ್ ಜಾಬ್, ಲೆಟ್ ಅಸ್ ಡೂ ಮಚ್ ಮೋರ್. ಆ್ಯಂಡ್ ಕೆಲಸ ಶ್ರೇಷ್ಠ, ಕೆಲಸಕ್ಕಿಂತಲೂ ಸಮಯ ಶ್ರೇಷ್ಠ ಹೇಳುವುದನ್ನು ಜಗತ್ತಿಗೆ ಸಾರಿ ಸಾರಿ ಹೇಳಿದಂತಹ ಸಂಸ್ಥೆ ರೋಟರಿ ಸಂಸ್ಥೆ. ಆದ್ದರಿಂದ ಸಮಯ ಮೀರಿದ ನಂತರದ ಆಟ ಒಳ್ಳೆಯದಿರುವುದಿಲ್ಲ, ಸಮಯ ಮೀರಿದ ನಂತರದ ಪಾಠ ಒಳ್ಳೆಯದಿರುವುದಿಲ್ಲ, ಸಮಯ ಮೀರಿದ ನಂತರದ ಊಟವೂ ಒಳ್ಳೆಯದಿರುವುದಿಲ್ಲ. ಆದ್ದರಿಂದ ಸಮಯ ಮೀರಿದ ನಂತರದ ಕೂಟದಲ್ಲಿ ನಿಮಗೆ ಸುಮ್ಮನೆ ಪಾಠ ಮಾಡಿಕೊಂಡು ಈ ಕೂಟದಲ್ಲಿ ಊಟಕ್ಕೆ ತೊಂದರೆ ಆಗಬಾರದು ಹೇಳುವುದರಿಂದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲಾ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಮಾಜಿ ಕಾರ್ಯದರ್ಶಿಗಳು, ಅಸಿಸ್ಟೆಂಟ್ ಗವರ್ನರ್ಗಳು ಹಾಗೂ ಮಾಜಿ ಅಸಿಸ್ಟೆಂಟ್ ಗವರ್ನರ್ಗಳು, ಝೋನಲ್ ಲೆಫ್ಟಿನೆಂಟ್ಗಳು ಹಾಗೂ ಮಾಜಿ ಝೋನಲ್ ಲೆಫ್ಟಿನೆಂಟ್ಗಳು ಹಾಗೂ ಜಿಲ್ಲೆಯ ಅತ್ಯಂತ ಗೌರವಾನ್ವಿತ ಗದ್ದುಗೆ ಹುದ್ದೆಯನ್ನು ಅಲಂಕರಿಸಿದಂತಹ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಮಾಜಿ ಪದಾಧಿಕಾರಿಗಳೆಲ್ಲರಿಗೂ ಕೂಡ ಈ ರೋಟರಿ ಕ್ಲಬ್ ಲೊರೆಟೋ ಹಿಲ್ಸಿನ ಮೇಲಿನ ಪ್ರೀತಿಯಿಂದ, ಈ ಇನ್ಸ್ಟಾಲೇಷನ್ ಕಾರ್ಯಕ್ರಮದ ಮೇಲಿನ ಆಸಕ್ತಿಯಿಂದ ನಮ್ಮ ಕ್ಲಬ್ಬಿನ ಮಹಿಳಾ ಮುಗುಟ ಮಣಿಗಳ ಶಕ್ತಿಯನ್ನು ನೋಡಲು ಬಂದು ಈ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ತುಂಬಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಿದ್ದೇನೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತರುತ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ. ಧನ್ಯವಾದವನ್ನು ಸಮರ್ಪಿಸಲು ಇದೀಗ ವೇದಿಕೆಗೆ ಬರುತ್ತಿದ್ದಾರೆ ನಮ್ಮ ಕ್ಲಬ್ಬಿನ ಹೊಸ ಕಾರ್ಯದರ್ಶಿ, ಸೌಂದರ್ಯದ ಸಿರಿ, ರಾಜೇಶನ ಯಶಸ್ಸಿನ ಹಿಂದಿನ ರೂವಾರಿ, ಕಂಬಳದ ರಾಯಭಾರಿ, ಸ್ಫೂರ್ತಿಯ ಗರಿ, ರೂಪಾ ವಾಣಿ ಶೆಟ್ಟಿ ಇವರು. ಎಲ್ಲರಿಗೂ ನಮಸ್ಕಾರ. ಅರಳಿದವು ಬಾಳಲೇಬೇಕು. ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ನನ್ನ ವಂದನಾರ್ಪಣ ಭಾಷಣ ಮಾಡುತ್ತೇನೆ. ಇಂದಿನ ನಮ್ಮ ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ದೂರದ ಊರಿನಿಂದ ಬಂದು ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಕ್ಲಬ್ಬಿಗೋಸ್ಕರ ಮೀಸಲಿಟ್ಟು ಕಾರ್ಯಕ್ರಮಕ್ಕೆ ಹಾಜರಾಗಿ ಪ್ರೇರಣಾದಾಯಕ ಭಾಷಣ ಮಾಡಿ ನಮಗೆಲ್ಲರಿಗೂ ಸಲಹೆ ಸೂಚನೆ ಕೊಟ್ಟು ಮುಖ್ಯ ನೇಮಕಾತಿ ಅಧಿಕಾರಿಯಾಗಿ ಆಗಮಿಸಿದ ಮೇಜರ್ ಡೋನರ್ PDG ರೊಟೇರಿಯನ್ ಡಾಕ್ಟರ್ ರವಿ ಅಪ್ಪಾಜಿ ಅವರಿಗೆ ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರ ಹಾಗೂ ಬಂದ ಎಲ್ಲ ಕ್ಲಬ್ಬಿನ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಇನ್ನೊಬ್ಬರು ನಮ್ಮ ಕ್ಲಬ್ಬಿನ ವೈಬ್ರೆಂಟ್ ಲೇಡಿ ಮತ್ತು ಮಾಜಿ ಅಧ್ಯಕ್ಷರಾದ ಈ ವರ್ಷದ 26-27ನೇ ಸಾಲಿನ ಅಸಿಸ್ಟೆಂಟ್ ಗವರ್ನರ್ ಆಗಿ ಆಯ್ಕೆಯಾದ ರೊಟೇರಿಯನ್ PH ಶ್ರುತಿ ಮಾರ್ತಾ ಇವರಿಗೆ ಕೂಡ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾದ ಹಾಗೂ ನಮ್ಮ ಕ್ಲಬ್ಬಿಗೆ ವಲಯ ಸೇನಾನಿಯಾಗಿ ಇನ್ನು ಮುಂದೆ ಸಲಹೆ ಸೂಚನೆ ಕೊಡುವ ರೊಟೇರಿಯನ್ PHF ಗಣೇಶ್ ಶೆಟ್ಟಿ ಇವರಿಗೂ ಅನಂತ ಧನ್ಯವಾದಗಳು. ಇನ್ನೊಬ್ಬರು ನಿಮ್ಮೆಲ್ಲರ ಪ್ರೀತಿಯ
ಕಮಲಕೋನದ ಯಜಮಾನರಾದ ಹಲವು ಬಂಗಾರದ ಪದಕವನ್ನು ತಮ್ಮದಾಗಿಸಿಕೊಂಡ ಹಾಗೂ ನಮ್ಮ ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷರಾದ ಮತ್ತು ನಮ್ಮ ಕ್ಲಬ್ಬಿನ ಬಿಲ್ಡಿಂಗ್ನ ಜಾಗವನ್ನು ಫ್ರೀಯಾಗಿ ಹಸ್ತಾಂತರಿಸಿದ ನಮ್ಮ ಕ್ಲಬ್ಬಿನ ಮೇಜರ್ ಡೋನರ್ ರೊಟೇರಿಯನ್ ಅವಿಲ್ ಮ್ಯಾನೇಜರ್ಸ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮತ್ತು 25-26ನೇ ಸಾಲಿನ ನಮ್ಮ ಕ್ಲಬ್ಬಿನ ಎವರ್ ಗ್ರೀನ್ ವೈಬ್ರೇಟ್ ಪ್ರೆಸಿಡೆಂಟ್ ತುಂಬಾ ಯೋಚನೆಯನ್ನು ಮಾಡಿ ಈ ವರ್ಷದ ಡೈಮಂಡ್ ಪ್ಲಸ್ ಅವಾರ್ಡ್ ತಂದು ನಮ್ಮ ಕ್ಲಬ್ ಅನ್ನು ಬಾನೆತ್ತರಕ್ಕೆ ಆರಿಸಿದ ನಮ್ಮ ಅಧ್ಯಕ್ಷರಾದ ರೊಟೇರಿಯನ್ PHF ವಿಜಯ್ ಫರ್ನಾಂಡಿಸ್ ಇವರಿಗೂ ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಬ್ಬರು ಈ ವರ್ಷದಲ್ಲಿ ಅಧ್ಯಕ್ಷರಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಯೋಜನೆಗಳಲ್ಲಿ ದಿನರಾತ್ರಿ ದುಡಿದ ನಮ್ಮ ಕ್ಲಬ್ಬಿನ ಕಾರ್ಯದರ್ಶಿಯವರಾದ ರೊಟೇರಿಯನ್ ಮೋಹನ್ ಶ್ರೇಯನ್ ಅವರಿಗೆ ಅನಂತ ಧನ್ಯವಾದಗಳು. ಮತ್ತು ಈ ವರ್ಷದ 26-27ನೇ ಅತಿ ಹೆಚ್ಚು ಯೋಜನೆಗಳನ್ನು ಆಲೋಚಿಸಿದ ನಿಯೋಜಿತ ಅಧ್ಯಕ್ಷರಾದ ಮೇಜರ್ ಡೋನರ್ ರೊಟೇರಿಯನ್ ಗೀತಾ ಬಲ್ಲಾಲ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕ್ಲಬ್ಬಿನ ಅಸಿಸ್ಟೆಂಟ್ ಗವರ್ನರ್ಗೆ, ವಲಯದ ಸೇನಾನಿಗಳಿಗೆ, ಎಲ್ಲ ಕ್ಲಬ್ಬಿನ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ ಹಾಗೂ ಬಂದ ಸದಸ್ಯರಿಗೆ ಮತ್ತು ಕುಟುಂಬದ ಸದಸ್ಯರಿಗೆ, ಊರಿನ ಪರ ಊರಿನ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ ನಮ್ಮ ಕ್ಲಬ್ಬಿನವರಾದ ರೊಟೇರಿಯನ್ ನೆಲ್ಸನ್ ಮೋನಿಸ್ ಅವರಿಗೆ ಅನಂತ ಧನ್ಯವಾದಗಳು. ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡಿದ ನಮ್ಮ ಕ್ಲಬ್ಬಿನ ರೊಟೇರಿಯನ್ ಸುಮಿತ್ರಾ ಶೆಟ್ಟಿಗಾರ್, ರೊಟೇರಿಯನ್ ಪ್ರೀತಾ ಸಿಕ್ವೇರ ಹಾಗೂ ರೊಟೇರಿಯನ್ ರೇಷ್ಮಾ ಅವರಿಗೆ ನಮ್ಮ ಬಲಗದವರ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತಿನ ಸ್ಟೇಜ್ ಹಾಗೂ ಡೆಕೋರೇಷನ್ ಲೈಟಿಂಗ್ಸ್ ಮಾಡಿದ ಇವರಿಗೂ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ಊಟದ ವ್ಯವಸ್ಥೆಯನ್ನು ಮಾಡಿದ ನಮ್ಮ ಕ್ಲಬ್ಬಿನ ಮಾಜಿ ಅಧ್ಯಕ್ಷರಾದ ರೊಟೇರಿಯನ್ ಆಂಟೋನಿ ಸಿಕ್ವೇರ ಇವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಉತ್ತಮ ಸಹಾಯ ಸಹಕಾರ ನೀಡಿದ ನಮ್ಮ ಕ್ಲಬ್ಬಿನ ಎಲ್ಲ ಪ್ರತಿಯೊಬ್ಬ ಸದಸ್ಯರಿಗೂ ಹಾಗೂ ಕುಟುಂಬಸ್ಥರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಯಾರಾದರೂ ಬಿಟ್ಟು ಹೋದಲ್ಲಿ ನನ್ನನ್ನು ಕ್ಷಮಿಸಬೇಕಾಗಿ ವಿನಂತಿಸ್ತೇನೆ. ನಾನು ಇನ್ನು ವಂದನಾರ್ಪಣ ಭಾಷಣ ಮುಗಿಸ್ತೇನೆ. ಥ್ಯಾಂಕ್ ಯು. ವಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ, ತವ ಶುಭ ನಾಮೆ ಜಾಗೆ ತವ ಶುಭಾಶಿಷ ಮಾಗೆ, ಗಾಹೆ ತವ ಜಯ ಗಾಥಾ, ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. ಊಟೋಪಚಾರದ ವ್ಯವಸ್ಥೆ ಇದೆ. ಸಸ್ಯಾಹಾರಿ ಮಾಂಸಾಹಾರಿ ಎರಡೂ ವ್ಯವಸ್ಥೆ ಇದೆ. ದಯವಿಟ್ಟು ಬಂದಂತ ಎಲ್ಲರೂ ಕೂಡ ಊಟೋಪಚಾರವನ್ನ ಸ್ವೀಕರಿಸಿ ತೆರಳಬೇಕಾಗಿ ನಮ್ಮಲ್ಲಿ ಪ್ರೀತಿಯ ವಿನಂತಿ.